ಏನಂತೀರಿ? ಸಾಧಾರಣವಾಗಿ ಏನಂತ ಹೇಳಿದ್ರೆ ಎಲ್ಲರಿಗೂ ಅವರವರ ಒಂದು ಲಿಮಿಟೇಷನ್ಸ್ ಅಂತ ಹೇಳಿದ್ರೆ, ಈಗ ನನಗೆ ಹಾಡಕ್ ಬರೋದಿಲ್ಲ, ಸೊ ಹಾಗಾಗಿ ಹಾಡಲ್ಲ. ನನಗೆ ಪದ್ಯ ಇಲ್ಲ, ಗದ್ಯ, ನಾನು ಗದ್ಯದಲ್ಲಿ ಜಾಸ್ತಿ ನಮ್ಮ ಕವಿಗಳು, ಸೊ ಅವ್ರನ್ನೊಂದಿರುತ್ತೆ, ಸೊ ಅವ್ರ ಗಮಕ, ಸೊ ಈ ಥರ ಒಬ್ಬೊಬ್ರಿಗೊಂದೊಂದಿರುತ್ತೆ. ಆದರೆ ಆ ಲಿಮಿಟೇಷನ್ಸ್ ಇರುತ್ತಲ್ಲ, ಆ ಲಿಮಿಟೇಷನ್ ಮೆಟ್ಟಿ ಮೀರೋದಿರುತ್ತಲ್ಲ, ಅದೊಂದು ಸಾಧನೆ. ಅವನು ನಾವೇ ಕೋಟ್ಯಾಧಿಪತಿ ಆಗ್ತಾನಲ್ಲ, ಅದು ಒಂದು ಸಾಧನೆ ಇರುತ್ತೆ. ಆ ರೀತಿಯಾದ ಸಾಧನೆ ಮಾಡಿದಂತ ಒಬ್ಬ ಅಪ್ರತಿಮ ನಟ, ನಿರ್ಮಾಪಕ, ನಿರ್ದೇಶಕ, ಇನ್ನು ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಎಲ್ಲ ಇನ್ನೊಂದಿದೆ, ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ, ಸಂಗೀತ, ಸಾಹಿತ್ಯ ಅಂತ ಒಂದು ದೊಡ್ಡದಾಗಿ ಹೇಳ್ತೀವಲ್ಲ, ಅದೆಲ್ಲಾನು ಸಹ ಮಾಡಿದಂತ ಒಬ್ಬ ಹಿರಿಯ ಕಲಾವಿದನ ಬಗ್ಗೆ ಇವತ್ತು ನಾವು ಮಾತನಾಡ್ತೇವೆ. ನಾನು ಇಷ್ಟೊಂದೆಲ್ಲ ಪೀಠಿಕೆಗಳು ಕೊಟ್ಟ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಇವತ್ತು ಯಾವ್ದು ಮಾತಾಡ್ತಿದ್ದೀನಿ ಅಂತ. ಅವರೇ ದ್ವಾರಕಾನಾಥ್, ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್. ಆದ್ರೆ ನಮಗೆ ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್ ಅಂತ ಯಾರು ಗೊತ್ತಾಗೋದಿಲ್ಲ. ಅವರಿಗೆ ದ್ವಾರಕೀಶ್ ಅಂತ ಹೇಳ್ತೀವಿ. ದ್ವಾರಕೀಶ್ ಅನ್ನೋದಕ್ಕೆ ನಾವು ಕರ್ನಾಟಕದ ಕುಳ್ಳ ಅಂತ ಕರೆದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಅಂದ್ರೆ ಆ ಮನುಷ್ಯ ತನ್ನನ್ನ ಯಾವಾಗ್ಲೂ ಅಂತ ಹೇಳಿದ್ರೆ ತನ್ನನ್ನ ತಾನು ಯಾರು ಒಂದು ಅವನ ಅಪಹಾಸ್ಯ ಮಾಡ್ಕೊಂಡು ಅಲ್ಲಿಂದ ಮೆಟ್ಟು ನಿಲ್ತಾನ. ಸೊ ಅವನು ಗ್ರೇಟ್. ಅವನು ತನ್ನನ್ನೇ ತಾನು ಕರ್ನಾಟಕದ ಕುಳ್ಳ ಅಂತ ಕರ್ಕೊಂಡ. ಹೆಸರಿಗೆ ಮಾತ್ರ ಕರ್ನಾಟಕದ ಕುಳ್ಳ, ಆದ್ರೆ ಅವ್ರು ಸಾಧನೆ ಮಾಡಿರೋದು ಅಪಾರ. ಯಾವುದೇ ಆದ ಎತ್ತರಕ್ಕೆ ಹೋದ್ರು ಅದನ್ನ ಕರ್ನಾಟಕದ ತಾವೇ ಸ್ವತಃ ಎತ್ತರಕ್ಕೆ ಇರಿದಂತಲೇ ಕನ್ನಡ ಚಿತ್ರರಂಗನ ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚನೇ ಒಂದು ಸತಿ ತಿರುಗಿ ನೋಡುವಂತ ಮಾಡಿದಂತ ಒಬ್ಬ ಧೀಮಂತ ವ್ಯಕ್ತಿ. ಅವ್ರ ಒಂದು ಜವಾಬ್ದಾರಿ ಚಪ್ಪಾಳೆ ಮುಖಾಂತರ ನಾವು ಈಗಾಗಲೇ ಹೇಳಿದೆ. ಬಂಗ್ಲೆ ಶಾಮರಾವ್ ಹುಣಸೂರಿನವರು ಮುಂತಾ ಮೈಸೂರಿಂದ ದಾಟುವುದೇ. ಹುಣಸೂರಿನ ಮೈಸೂರಿನ ನಾವು ಕೊಡಗು ಹೋಗ್ಬೇಕಿದ್ರೆ ಮಧ್ಯೆ ಹುಣಸೂರು ಸಿಗುತ್ತೆ. ಹುಣಸೂರಿನಲ್ಲಿಂದ ಬಂಗ್ಲೆ ಶಾಮರಾವ್ ಅವರ ಮತ್ತೆ ಜಯಮ್ಮ ಅನ್ನೋದಂತಹ ಮಗನಾಗುತ್ತಾರೆ. 1942 ಆಗಸ್ಟ್ 19ನೇ ತಾರೀಕು 1940 ಆಗಸ್ಟ್ 19ನೇ ತಾರೀಕು ಹುಡ್ತಾರೆ. ಸಂಪ್ರದಾಯದ ಕುಟುಂಬ. ಮತ್ತೆ ಅವರಿಗೆ ದುಡ್ಡು ಕಾಸು ಚೆನ್ನಾಗೇ ಇರುತ್ತೆ. ಎಲ್ಲರಿಗಂತ ಬೇರೆಯವರೆಲ್ಲಾನು ಸಾಧಾರಣವಾಗಿ ನಾನು ತುಂಬಾ ಕಡಿಮೆಯಿಂದ ಬಂದಿದ್ದ ಅಂತ ಹೇಳಿದ್ರೆ ದ್ವಾರಕೀಶ್ ಆಗಲ್ಲ, ಹುಟ್ಟುತ್ತಾನೆ ಆ ದ್ವಾರಕೀಶ್ ಹುಟ್ಟಿದ್ದಾನೆ ಅಂತ ಹೇಳಿದ್ರು. ಚಿನ್ನದ ಸೂರು ಇಟ್ಕೊಂಡಿರ್ತದಂತಹ ಮನುಷ್ಯ. ಆದ್ರೆ ಅವ್ರೇಂತ ಅದೆಲ್ಲ ಬಿಟ್ಟು ಬೇಕಲ್ಲ, ಅದ್ರ ಮುಂದೆ ನೋಡೋದು ವಿದ್ಯಾಭ್ಯಾಸವನ್ನು ಸಹಜವಾಗಿ ಅಂತ ಹೇಳಿದ್ರೆ ಹುಣಸೂರಲ್ಲಿ ಅವರಲ್ಲಿ ವಿದ್ಯಾಭ್ಯಾಸಕ್ಕೆಲ್ಲ ಮಕ್ಕಳನ್ನ ಮೈಸೂರಿಗೆ ಕರ್ಕೊಡ್ತಾರೆ. ಮೈಸೂರಲ್ಲಿ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಅವರು ಓದ್ತಾರೆ. ಶಾರದಾ ವಿಲಾಸ್ ಮತ್ತೆ ಬನ್ಮಯ್ಯ ಸ್ಕೂಲಲ್ಲಿ ಅವರು ತಮ್ಮ ಶಿಕ್ಷಣ ಮುಗಿಸ್ತಾರೆ. SSLC ಆದ್ಮೇಲೆ CPC ಪಾಲಿಟೆಕ್ನಿಕ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಮೈಸೂರಿಗೆ ಎಂಟರ್ ಆಗಿದ ತಕ್ಷಣ ಫೌಂಟೇನ್ ಬರುತ್ತೆ, ಫೌಂಟೇನ್ CPC ಬರುತ್ತೆ. CPC ಪಾಲಿಟೆಕ್ನಿಕ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾವು ಮಾಡೋದು ಅವರಿಗೆ ನಾಟಕದ ಗೀಡೆಲ್ಲ ಇರುತ್ತೆ. ಒಂದು ಸತಿ ಅವರು ಇದಾಗಿದ ತಕ್ಷಣ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡ ತಕ್ಷಣ ಅದಾಗ್ಲೇ ಅವರ ಅಣ್ಣಂದ್ರು ಬಿಸ್ನೆಸ್ ಅಲ್ಲಿ ಇರ್ತಾರೆ. ಅಂದ್ರೆ ಆಟೋ ಸ್ಪೇರ್ ಪಾರ್ಟ್ಸ್, ಆಟೋಮೊಬೈಲ್ಸ್ ಆಟೋ ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೂ ಸಹ ಏನ್ ಮಾಡ್ತಾರೆ ಅಂದ್ರೆ ಭಾರತ್ ಆಟೋ ಸ್ಪೇಸ್ ಅಂತ ಒಂದು ಅಂಗಡಿ, ಮೆಕ್ಯಾನಿಕಲ್ ಮುಗಿಸ್ಕೊಂಡ ತಕ್ಷಣ ಭಾರತ್ ಆಟೋ ಸ್ಪೇಸ್ ಅಂತ ಒಂದು ಅಂಗಡಿನ ಇವರಿಗೆ ಓಪನ್ ಮಾಡಿಕೊಟ್ಟು ಆ ಅಂಗಡಿಲಿ ಇವ್ರನ್ನ ಕಲ್ಲದ ಮೇಲೆ ತೋರಿಸ್ತಾರೆ. ಆದ್ರೆ ಆನಂದ ಬಗ್ಗೆ ಒಂದು ಬೇಕು ಅಂತ ಹೇಳಿದ್ರೆ ಇದು ಅವರಿಗೆ ಅಂಗಡಿಲಿದ್ರು ಅವ್ರ ಮನಸ್ಸೆಲ್ಲ ಏನಂತ ಹೇಳಿದ್ರೆ ನಾಟಕ ಕಡೆಗೆ ಇರುತ್ತೆ, ಸಿನಿಮಾ ಕೊಡ್ಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ಏನಾದ್ರು ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ ದ್ವಾರಕೀಶ್ಗೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವರ ಸ್ವತಃ ಸೋದರ ಮಾವ ಏನಿದ್ರು ಹೆಸರಾಂತ ನಿರ್ದೇಶಕರಾಗಿದ್ದಂತ ಸಾಹಿತಿಗಳು, ನಿರ್ದೇಶಕರಾಗಿದ್ದಂತ ಹುಣಸೂರು ಕೃಷ್ಣಮೂರ್ತಿಗಳು. ಹುಣಸೂರು ಕೃಷ್ಣಮೂರ್ತಿ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಅಪ್ರತಿಮ ರಂಗಕರ್ಮಿಯವರು, ನಟ, ಗೀತರಚಕಾರ, ರಂಗಕರ್ಮಿ, ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ ಅವರು ಗುಬ್ಬಿಗರನವರು, ಮೊಹಮ್ಮದ್ ಪಿ ಮತ್ತೆ BR ಪತ್ಲು ಅಂತ ಒಂದು ಕೆಲಸ ಮಾಡ್ದವ್ರಂತವ್ರು. ಮತ್ತೆ ಸತ್ಯ ಹರಿಶ್ಚಂದ್ರ, ರಾಜ್ಕುಮಾರ್ ಅವರ ಮೊದಲ ಚಿತ್ರ ಸತ್ಯ ಹರಿಶ್ಚಂದ್ರ, ಬಬ್ರುವಾಹನ, ಭಕ್ತ ಕುಂಬಾರ ಮುಂತಾದ ಚಲನಚಿತ್ರಗಳನ್ನ ಹುಟ್ಟು ಇಡೀ ನಾಡಿಗೆ ತುಂಬಾದ ಹೆಸರಾಗಿದ್ದವರು. ಅವರ ಸ್ವಂತ ಸೋದರ ಮಾವ ದ್ವಾರಕೀಶ್ ಅವರ ತಾಯಿಯ ಸಹೋದರನೇ ಹುಣಸೂರು ಕೃಷ್ಣಮೂರ್ತಿಗಳಾಗಿರ್ತಾರೆ. ಹಾಗಾಗಿ ಹುಣಸೂರು ಕೃಷ್ಣಮೂರ್ತಿ ಇರೋದ್ರಿಂದ ಸಹಜವಾಗಿ ಏನ್ ಮಾಡ್ತಾರೆ ಅಂದ್ರೆ ಆಗೆಲ್ಲ ಕನ್ನಡ ಚಿತ್ರರಂಗ ಎಲ್ಲಿರುತ್ತೆ, ಇಲ್ಲಿ ಕರ್ನಾಟಕಕ್ಕಿಂತ ಜಾಸ್ತಿ ತಮಿಳ್ನಾಡಲ್ಲಿರುತ್ತೆ, ಚೆನ್ನೈಲಿರುತ್ತೆ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಒಂದು ದಿವಸ ಆಟೋ ಅಲ್ಲಿ ಭಾರತ್ ಆಟೋ ಸ್ಪೇಸ್ ಇರುತ್ತೆ, ಅದ್ರ ಪಾಡಿಗೆ ನಾವು ಅಣ್ಣನ ವಹಿಸ್ಬಿಟ್ಟು ನೋಡ್ಕೊಂತ ಹೇಳಿ ಸೀದಾ 1963ನೇ ಇಸ್ವಿ ಇಲ್ಲಿಂದ ಮದ್ರಾಸ್ಗೆ ಹೋಗ್ತಾರೆ. ಮದ್ರಾಸ್ಗೆ ಹೋದಾಗ ಸೋದರ ಮಾವನ ಮನೆ ಅಂತ ಹೇಳಿದ್ರೆ ಸೋದರ ಮಾವ ಅವ್ರು ಹೇಳ್ತಾರೆ, ಸೋದರ ಮಾವನ್ ಹೋಗಿ ತನ್ನ ಇಚ್ಛೆನ ಹೇಳ್ತಾರೆ, ಮಾವ ನಾನು ಪಿಕ್ಚರ್ ಒಂದು ಚಾನ್ಸ್ ಕೊಡೋದು. ಇವ್ರು ಯಾವ ತರ ಇದ್ರು, ಉಳ್ಳೆಕ್ಕಿದ್ರು, ಏನ್ ಕೊಡ್ಬೇಕು ಅಲ್ವಾ?
ಇಂತ ಯಾರು ತುಂಬಾ ಚೆನ್ನಾಗಿದ್ದಾರೆ, ನೋಡಕ್ ಮಸ್ತ್ ರೂಪಿಯ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವನನ್ನು ಹೀರೋ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಏನೋ ಚೆನ್ನಾಗಿ ಹಾಡು ಹೇಳ್ತಾನೆ ಅಂತ ಹೇಳಿದ್ರೆ ಕತೆಗಾರ ಅಂತ ಹೇಳಿದ್ರೆ ಬೈತಾನ ಅಂತಿಲ್ಲ, ಅವ್ರಿಗೆ ಏನು ಇಲ್ಲ, ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇರ್ಲಿ ಆದ್ರೂ ಒಂದಿರತ್ತಲ್ಲ ಸೋದರ ಮಾವ ಅಂತ ಹೇಳಿದ್ರೆ ತಂದೆ ಬಿಟ್ರೆ ಎರಡನೆಯ ಜವಾಬ್ದಾರಿ ಅವನಿಗೆ ಸೋದರ ಮಾವನಿಗಿರುತ್ತೆ. ಹಾಗಾಗಿ ಆಯ್ತು ಅಂತ ಹೇಳಿ ವೀರ ಸಂಕಲ್ಪ ಅನ್ನೋ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ, ವೀರ ಸಂಕಲ್ಪ ಅನ್ನೋ ಸಣ್ಣ ಪಾತ್ರ ಕೊಡ್ತಾರೆ. ಆದ್ರೆ ಸೋದರಳಿಯ ಅಂತ ಎಲ್ಲೂ ಸದರಾಕ್ ಬರಲಿಲ್ಲ. ಅವಾಗೆಲ್ಲ ಏನಂತ ಹೇಳಿದ್ರೆ ಇವ್ರು ಮನೇಲೆ ಮಟ್ಬಿಟ್ಟಿರ್ತಾರೆ, ಅವರ ಮಾವನ ಮನೇಲಿ ಮಟ್ಬಿಡ್ಬೇಕಾದ್ರೆ ಒಂದು ಸಾಲಾಗಿ ಒಂದು ಏನೋ ಒಂದು ಹಜಾರ, ಅದ್ರ ಮೇಲೆ ಒಂದು ಇಲ್ಲಿ ಇದೇ ತರ ಇಲ್ಲಿ ಒಂದು ಜಮ್ಖಾನ್ ಹಾಕಿರ್ತಾರೆ. ಆ ಜಮ್ಖಾನ್ ಒಂದು ಚಾಪೇನು ಸಿಗುತ್ತೆ, ಅಲ್ಲೇ ಮುಲ್ಕೋಬೇಕು, ಎಲ್ಲ ಮಾಡ್ಬೇಕು. ಏನ್ ಸಹಜವಾಗಿ ಏನ್ ಮಾಡ್ಬೇಕು, ಬೇರೆ ಯಾವ್ದು ನೆಟ್ಟರುಗಳು ಯಾವ ರೀತಿ ಮಾಡ್ಬೇಕೋ ಅದೇ ರೀತಿ ನೆಟ್ಟರಾಗ್ತಾರೆ. ಆದ್ರೆ ಚಾನ್ಸ್ ಕೊಡೋದ್ರಲ್ಲಿ ಒಂದು ಮಾಡ್ತಾರೆ. ಹಾಗಾಗಿ ಮೊದಲನೇ ಸತಿ ವೀರ ಸಂಕಲ್ಪದ ಮುಖಾಂತರ ಪ್ರಪ್ರಥಮವರೆಗೆ ದ್ವಾರಕೀಶ್ ಅವರು ಕನ್ನಡ ಚಲನಚಿತ್ರ ಪರಿಚಯ. ದ್ವಾರಕೀಶ್ ಕನ್ನಡ ಚಲನಚಿತ್ರ ಪ್ರಚಾರ ಬಂದ್ಮೇಲೆ ಆ ಮನುಷ್ಯ ಅಂತ ಹೇಳಿದೆ ಅಂತ ಹೇಳಿದ್ರೆ ಕೆಲವರಲ್ಲಿ ಕೆಲವೊಂದು ಗುಣಗಳಿರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಅವ್ರು ಚಕ್ ಅಂತ ಅವರು ತಮ್ಮ ಏನಿರುತ್ತಲ್ಲ ಅದನ್ನ ಮೆಟ್ಟಿ ನಿಲ್ಲುವಂತದಿರುತ್ತೆ. ಮತ್ತೆ ಇನ್ನೊಂದ್ರೆ ಇನ್ನೊಬ್ಬರಲ್ಲಿ ಏನಿರುತ್ತಲ್ಲ ಅದನ್ನ ಗುರುತಿಸೋ ಸಾಮರ್ಥ್ಯ. ಇವತ್ತು ನಾನು ಆಗ್ಲೇ ಒಂದು ಕುಟ್ಕೊಳ್ಬೇಕು ಅಂತ ಹೇಳಿದೆ, ನಮ್ಮ ಎದುರಿಗೆ ಹೇಳಿದೆ, ಆ ಥರದ ಗುಣಗಳಲ್ಲಿ ಇಬ್ಬರು ಕಂಪೇರ್ ಮಾಡ್ಬೋದು. ನಾನು 2-3 ಹೇಳ್ತೀನಿ, ಅದು ನೀವು ಹೇಳ್ಬೋದು. ಕೇಶವಮೂರ್ತಿಗಳು ಅಂದ್ರೆ ದ್ವಾರಕೀಶ್ ಈ ಕಡೆ, ಕೇಶವಮೂರ್ತಿಗಳ ಈ ಕಡೆ, ನಮ್ಮ ಪಂಚಾಮೃತ ಸಂಗೀತದ ಕೇಶವಮೂರ್ತಿಗಳು ಇಬ್ಬರನ್ನು ಕೂಡಿದ್ರೆ ಒಂದ್ 2-3 ಸಾಮ್ಯತೆ ಯಾರು ಹೇಳ್ಬೋದಾ? ಮೊದಲನೇದು ನಾನ್ ಹೇಳಿಲ್ಲ ಇದು, ಅದಕ್ಕೆ ಹೇಳಿದೆ ನೀವು, ಇದು ನಾನ್ ಹೇಳಿಲ್ಲ. ಒಂದು ಅವರು ಕರ್ನಾಟಕದ ಕುಳ್ಳ, ಇದು ವಂಶದ ಕುಳ್ಳ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಇಬ್ರಿಗೂ ಒಂದೇನಂತ ಹೇಳಿದ್ರೆ ಯಾರ್ದ ಒಬ್ಬರನ್ನ ನೋಡಿದ್ರೆ ಅವ್ರ ಸಾಮರ್ಥ್ಯ ಏನಿದೆ ಅಂತ ಪಕ್ಕಂತ ಕಂಡಿಡಿತಾರ. ಅವರು ಇಬ್ರು ಸಾಮರ್ಥ್ಯ ಬರೀ ಕಂಡಿಡಿಯೋದಲ್ಲ, ಅದನ್ನ ಎನ್ಕೇಶ್ ಆಗಿ ಮಾಡ್ಕೋಬಹುದು ಅಂತ. ಇವನ್ ಬರ್ತಾನೆ, ಈಗ ಇಲ್ಲಿ ನೋಡಿ ಕೂರ್ಸಿದಾರ, ಇವಾಗ ಇಲ್ಲಿ ಮಹೇಶ್ವರನ ಕೂರ್ಸಿದಾರ, ನೆಕ್ಸ್ಟ್ ಟೈಮ್ ಶ್ರೀಕಂಠ ಬರಲ್ಲ ಅಂತ ಹೇಳಿದ್ರೆ ಅಂತ ಮಾಡ್ಬಿಡ್ತಾರೆ. ಆ ತರದ ಮನುಷ್ಯ ಇದೇ ಇದನ್ನ ದ್ವಾರಕೀಶದು ನೋಡ್ಬೋದು. ದ್ವಾರಕೀಶ್ ಏನ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಬದಿಯವರ ಮಾವನಲ್ಲಿ ಕೂತಿರ್ಬೇಕಿದ್ರೆ, ಯಾಕಂದ್ರೆ ಅಲ್ಲಿ ಸಂಗೀತ ಅಲ್ಲಿ ನಮ್ಮ ಚಿತ್ರಕಥೆ ಅಂತ ಹೇಳಿದ್ರವಾಗ ಈಗಿನ ತರ 3 ತಿಂಗಳಿಗೆ 6 ತಿಂಗಳು ಒಂದು ಪಿಕ್ಚರ್ ನಡೀತಿರಲ್ಲ, ಒಂದು ಸಿನಿಮಾ ನಡೀಬೇಕಿದ್ರೆ ಅದನ್ನು ವರ್ಷಾನುಗಟ್ಟಲೆ ನಡೀತಾ ಇತ್ತು. ವರ್ಷಾನುಗಟ್ಟಲೆ ನಡೀತಿತ್ತು, ಎಲ್ಲಾ ರೀತಿಯಲ್ಲಿ ಸಂಗೀತ ಒಂದ್ ಕಡೆ ಕಂಪೋಸ್ ಆಗ್ತಿತ್ತು, ಇನ್ನಾರು ಕಥೆ ಬರೀತಾ ಇದ್ರು, ಇನ್ನೊಬ್ಬರ ಸಂಭಾಷಣೆ ಕೊಡ್ತಿದ್ರು, ಎಲ್ಲ ಬೇರೆ ಬೇರೆ ಪಾತ್ರಕ್ಕೋಸ್ಕರ ಕೇಳ್ಕೊಂಡು ಬರ್ತಾ ಇದ್ರು. ಈ ತರ ಎಲ್ಲ ಬರ್ತಾ ಇರ್ಬೇಕಿದ್ರೆ ನೋಡ್ಕೊಂಡು ಅಂತ. ಮತ್ತೆ ಮೂರನೇದು ಏನಪ್ಪಾ ಅಂತಂದ್ರೆ ಇಬ್ಬರದು ಕ್ಲಾರಿಟಿ ಒಂದು ಸಮಾನ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋವರೆಗೂ ಬಿಡೋದಿಲ್ಲ. ಜಪ್ಪಯ್ಯ ಅಂದ್ರೆ ಅದು ಯಾವ ರೀತಿ ಮಾಡಿದ್ರು ಅದ್ರ ತಲೆ ಕೆಳ ಕಾಲ ಮೇಲಾದ್ರೂ ಅದು ಮಾಡ್ಬೇಕು ಅಂದ್ರೆ ಇಬ್ರು ಸಹ ಅದು ಮಾಡ್ಲೇಬೇಕು ಅನ್ನೋದನ್ನ ಎರಡು ನೋಡ್ಬೋದು. 4ನೇ ಗುಣ ಒಂದು ಇನ್ನೊಂದು ತುಂಬಾ ಚೆನ್ನಾಗಿರೋ ಗುಣ ಅಂತಂದ್ರೆ, ತಾನು ಯಾವ್ದನ್ನ ಚೆನ್ನಾಗಿದೆ ಅಂತ ನೋಡ್ತಾರಲ್ಲ ಅದನ್ನ ನನ್ನ ಕಡೆ ಇಟ್ಕೋಬಾರ್ದು. ಕಾಗೆ ಏನ್ ಮಾಡತ್ತೆ ಗೊತ್ತಾ? ಕಾಗೆ ಏನ್ ಮಾಡುತ್ತೆ, ಒಂದು ಆಹಾರ ಸಿಕ್ಕದು, ಬೇರೆ ಎಲ್ಲ ಪ್ರಾಣಿಗಳು ಏನ್ ಮಾಡುತ್ತೆ ಅಂದ್ರೆ ಒಂದೇನಾದ್ರೂ ಆಹಾರ ಸಿಕ್ಕದು ಏನ್ ಮಾಡ್ತದೋ ಅದು ಮಾತ್ರ ಅದು ತಿನ್ಬಿಡ್ತಾರೆ. ಮನುಷ್ಯ ಅಂತ ಸಿಕ್ಕದ ತವಕ್ಕಂತ ಎತ್ತು ಜೋಬಲ್ ಹಾಕೊಳ್ತಾನೆ. ಆದ್ರೆ ಕಾಗೆ ಮಾತ್ರ ಏನ್ ಮಾಡುತ್ತೆ, ಒಂದು ಸತಿ ಏನಾದ್ರು ಸಿಕ್ಕಿದ್ರೆ ಅದು ಕಾಕಲ್ಲಿ ಏನಂತ ಬೇರೆ ಎಲ್ಲರೂ ಬಂದಿರ್ತಾರೆ. ಆ ತರ ಇಲ್ಲಿ ಕಾಗೆ ಹೋಲಿಸ್ತಾ ಅಂದ್ರೆ ಆ ರೀತಿಯ ಗುಣ ಅಂತಂದ್ರೆ, ಒಂದು ಸತಿ ತಾನು ಯಾವ್ದಾದ್ರು ಒಂದು ಚೆನ್ನಾಗಿರೋದು ನೋಡ್ತೀನಿ ಅಂದ್ರೆ ಚೆನ್ನಾಗಿರೋದು ಅಂತಂದ್ರೆ ಅದನ್ನ ತಾನು ಒಬ್ಬನೇ ಇಟ್ಕೋಬಾರ್ದು, ಸ್ವಾರ್ಥ ಅಲ್ಲ, ಅದನ್ನ ಎಲ್ಲಾರ್ಗೂ ಹಂಚ್ಬೇಕು ಅಂತಾರ. ಆ ತರದ ಗುಣಗಳನ್ನ ನಾನು ಇಲ್ಲಿ ದ್ವಾರಕೀಶ್ ಅವರು ನೋಡಿದೆ, ಇಲ್ಲಿ ನಮ್ಮ ಕೇಶವಮೂರ್ತಿ ಇದು ಇದೆಲ್ಲ ಏನೋ ಅದು ಬರ್ಬೇಕಿದ್ರೆ ನಾನು ಇದು ಯೋಚನೆ ಮಾಡ್ತೀನಿ, ನಾನು ಏನೋ ಮಾತಾಡ್ಕೊಂಡ್ ಬರ್ಬೇಕು, ಏನೇನ್ ಮಾತಾಡ್ಬೋದು ಅಂತ ಹೇಳ್ತಾ ಇರ್ಬೇಕಿದ್ರೆ ಬರೀ ಯಾಕೆ ನಾನು ಆಗ್ಲೇ ನನ್ನ ಆರ್ಟಿಕಲ್ ಓದ್ಬಿಟ್ಟಿರ್ತೀವಿ. ಸೊ ಆಗ್ಲೇ ನೆನ್ನೆ ಯಾರೋ ಹೇಳಿದ್ರು ಟ್ರೈಲರ್ ಅಂತ ಹೇಳಿದ್ರು, ಅದೇ ಹೇಳಿದೆ ನೆನ್ನೆಲ್ಲ ಹೇಳ್ಬಿಡಿ ಅದು ಶ್ರೀಕಂಠ ನೆನ್ನೆಂದು, ನೆನ್ನೆ ಇದೆಲ್ಲ ಹೇಳಿರಲಿಲ್ಲ ನಾನು, ಅದನ್ನೇ ಬರೀ ಟ್ರೈಲರ್ ಹೇಳಿದ್ದೆ. ಇವತ್ತು ಈ ಪಿಕ್ಚರ್ ಅಲ್ಲಿ ತುಲನೆ ಮಾಡ್ತಿರ್ತಾರೆ, ನನಗೆ ಎರಡೂ ಸಹ ಇದಾಯ್ತು. ಇದ್ರ ಏನಾದ್ರು ಅತಿಶಯೋಕ್ತಿ ಅಂತ ಅಲ್ಲ ಅಂದ್ರೆ ಜ್ವರ ಚಪ್ಪಳೆ ಬರಲಿ, ಒಂದು ಬಾಕಿ ಅದಾಮೇಲೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ. 1963 ಈ ತರ ಬಂದ್ಮೇಲೆ ಕೇವಲ 3 ವರ್ಷದಲ್ಲಿ ನಾನು ಹೇಳದ್ನಲ್ಲ, ಅವ್ರು ಬೇರೆಯವ್ರನ್ನ ನೋಡ್ತಿರ್ತಾರಲ್ಲ, ಇಲ್ಲೇ ಚೆನ್ನಾಗಿರೋ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಪಿಕ್ಚರ್ ಶುರು ಮಾಡ್ತಾರೆ. ಅವ್ರು ಬಂದಿದ್ದೇನಾಗಿ ಒಂದು ನಟರಾಗಿ, ಅದರಲ್ಲೂ ಬಂದು ಹಾಸ್ಯ ನಟರಾಗಿ ಬಂದ್ರು. ಆದ್ರೆ 1966ರಲ್ಲಿ ಅವರು ಒಂದು ಪಿಕ್ಚರ್ ಶುರು ಮಾಡ್ತಾರೆ. ಅದು ಪಾಲ್ಗಾರಿಕೆಯಲ್ಲಿ ಪಿಕ್ಚರ್ ಶುರು ಮಾಡ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಅವಾಗ ಸಿ ವಿ ಶಿವಶಂಕರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಸಿ ವಿ ಶಿವಶಂಕರ್ ಅಂದ್ರೆ ಯಾವುದು, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಇರುವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಇರುವೆ, ಶ್ರೀಮಂತನಾದರೂ ಕನ್ನಡ ನಾಡಲ್ಲೇ ಬೆಲೆ ಅಂತಂದ್ರೆ ನಾನು ಏನೇ ಆದ್ರೂ ಕನ್ನಡ ನಾಡಲ್ಲಿ ಇರ್ತೀನಿ. ಸಿ ವಿ ಶಿವಶಂಕರ್ ಇದ್ರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ದ್ವಾರಕಾನಾಥ್ ಅನ್ನೋದು ಸ್ವಲ್ಪ ಹಳೇದಾಯ್ತಪ್ಪ, ಬೇಡ ನನಗೆ ದ್ವಾರಕೀಶ್ ಅಂತ ಒಂದು
ಹೆಸರು ಕೊಡೋಣ ಅಂತ ಹೇಳ್ತಾರೆ. ಹಾಗಾಗಿ ದ್ವಾರಕಿ ಅನ್ನೋದನ್ನ ದ್ವಾರಕಾ ಫಿಲಮ್ಸ್ ಅನ್ನೋದು ಒಂದು ಬ್ಯಾನರ್ ಓಪನ್ ಮಾಡ್ತಾರೆ. ಅದರಲ್ಲಿ 1963 ಮೊದಲನೇ ಪಿಕ್ಚರ್ ಶುರು ಮಾಡ್ತಾರೆ. ಅದಾದ್ಮೇಲೆ ಆ ಮನುಷ್ಯ ಹೇಗೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಆಗ್ಲೇ ಸ್ವಲ್ಪ ಪ್ರಾಬಲ್ಯ ಬಂದಿದ್ರು, ಅವ್ರನ್ನ ಹಾಕೊಂಡು ಮೇಯರ್ ಮುತ್ತಣ್ಣ ಅನ್ಕೊಂಡು ಪಿಕ್ಚರ್ ಮಾಡ್ತಾರೆ. ಮೇಯರ್ ಮುತ್ತಣ್ಣ ಪಿಕ್ಚರ್ ಮಾಡಿದ್ಮೇಲೆ ಅದೇನಾಗ್ತಂದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ. 1969 ಇಸ್ವಿಯಿಂದ ಇನ್ನು 80 ಅಂದ್ರೆ ಸುಮಾರು ಒಂದು 2 ದಶಕಗಳ ಕಾಲ ದ್ವಾರಕೀಶ್ ಮುಟ್ಟಿದ್ದಲ್ಲ ಚಿನ್ನ, ಎಲ್ಲಿ ಹೋದ್ರು ಚಿನ್ನ ನಾನು ಹೇಳಿದ್ನಲ್ಲ. ಆವಾಗ 1972 ಇಸ್ವಿಯಲ್ಲಿ ನಮ್ಗೆಲ್ಲರೂ ಗೊತ್ತು, ಮತ್ತೊಬ್ಬ ಕನ್ನಡಕ್ಕೆ ಪ್ರತಿಭಾವಂತ ಒಬ್ಬ ನಟ ಬರ್ತಾನೆ. ಅವ್ರು ಯಾರಲ್ಲ, ಅವರು ಆತ ಕುಮಾರ್ ಅಂತ ಇದ್ದನು, ಅವ್ರನ್ನ ವಿಷ್ಣುವರ್ಧನ ಅಂತ ಅವ್ರನ್ನ ತಗೊಂಡ್ ಬರ್ತಾರೆ. ನಾಗರ ಹಾವು ಚಿತ್ರದಲ್ಲಿ ನಮ್ಮ ಪುಟ್ಟಣ ಕಣಗಾಲ್ ಅವರು, ಆ ಪುಟ್ಟಣ ಕಣಗಾಲ್ ನೋಡ್ತಾ ಇರ್ಬೇಕಿದ್ರೆ ಅವರೆಲ್ಲ ಬೇರೆಯವರೆಲ್ಲ ಒಂದು ನೋಡ್ತಾ ಇದ್ರೆ ದ್ವಾರಕೀಶ್ ಕಾಣಿಸುತ್ತೆ ಅಂತಂದ್ರೆ ಇವನೊಬ್ಬ ರಾಜ್ಕುಮಾರ್ ಒಂದು ಪ್ಯಾರಲ್ ಆಗಿರ್ಬೋದು ಅಂತ ಅನ್ಸುತ್ತೆ. ಅಲ್ಲಿ ಚಕ್ಕಂತವಾಗಿ ಮಾತಾಡ್ತಾರೆ. ಅವಾಗಂದ್ರೆ ರಾಜ್ಕುಮಾರ್ ಮತ್ತೆ ಇವನು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವ್ರ ಸಂಬಂಧ ಬದಲಾಗಿರುತ್ತೆ ಅಂತಂದ್ರೆ ಅಂಕಲ್ ಅಂತ ಕರೆದಿರ್ತಾರೆ. ಜನಕ್ಕೆ ಗೊತ್ತಿದ್ಯೋ ಇಲ್ವೋ, ವಿಷ್ಣುವರ್ಧನ್ ಆರಂಭದಲ್ಲಿ ದ್ವಾರಕೀಶ್ನ ಅಂಕಲ್ ಅಂತ ಕರೀತಾ ಇರ್ತಾರೆ. ಆ ಸಂಬಂಧ ಎಲ್ಲಿವರೆಗೂ ಹೋಗುತ್ತೆ ಅಂತ ಅವ್ರು ಇಬ್ಬರು ಸಂಬಂಧ ಅಂತಂದ್ರೆ ಅದು ಕೊನೆಗೆ ಹೋಗೋ ಬಾರೋ ದ್ವಾರಕಿ ವಿಷ್ಣು ಅಂತ ಅಂತಾರೆ. ಆದ್ರೆ ದ್ವಾರಕೀಶ್ ಮಾತ್ರ ವಿಷ್ಣುವರ್ಧನ್ ಯಾವತ್ತೂ ಮಗು ಅಂತ ಕರೀತಾ ಇದ್ರು, ಮಗು ಅಂತಾನೆ ಕರೀತಾ ಇದ್ರು. ಸೊ ಲೋ ಕಂದ ಲೋ ಮಗು ಅಂತಾನೆ ಕರೀತಿದ್ರು. ದ್ವಾರಕೀಶ್ ಹೇಳ್ತಾರೆ ಅವ್ರಿಗೂ, ನಾನು ಯಾವ್ದಾದ್ರು ಇಡೀ ಪ್ರಪಂಚದಲ್ಲಿ ಒಂದು ಸುರದ್ರೂಪಿ ನಟ ನೋಡಿದೀನಿ ಅಂತ ಹೇಳಿದ್ರೆ ಅದು ವಿಷ್ಣುವರ್ಧನ್ ಅಂತ ಹೇಳ್ತಾರೆ. ಆ ವಿಷ್ಣುವರ್ಧನ್ನ ಏನು ಇದರಲ್ಲಿ ಪುಟ್ಟಣ ಕಣಗಾಲ್ ಅವರು ಮೊದಲನೇ ಪಿಕ್ಚರ್, ಎರಡನೇ ಪಿಕ್ಚರ್ ಆದ್ರೆ ನಾಯಕನಾಗಿ ಮಾಡಿದ್ದು ಮೊದಲನೇ ಪಿಕ್ಚರ್ಲಿ ಕರ್ಕೊಂಡ್ಬಂದ್ರೆ ಅವರಿಗೆ ಪೂರ್ತಿ ತಗೊಂಡ್ ಬಂದು ಮೇಲೆ ಕರ್ಕೊಂಡ್ಬಂದಿದ್ದು ದ್ವಾರಕೀಶ್ ಅಂತಂದ್ರು. ಅದರಲ್ಲಿ ಸ್ವಾರ್ಥ ಅಂತಿದ್ರು. ಯಾಕೆಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಅವ್ರಿಗೆ ಗೊತ್ತಿತ್ತು ಯಾರನ್ನ ಹಾಕೊಂಡು ಏನ್ ಮಾಡ್ಬೋದು, ಎಲ್ಲಿಂದ ಅವ್ರನ್ನ ಎನ್ಕ್ಯಾಶ್ ಮಾಡ್ಬೋದು ಅಂತ. ಆ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಅದರಲ್ಲಿ ಕಳ್ಳಾಪುಳ ಸೀರೀಸ್ ಒಂದು ತುಂಬಾ ಪಿಕ್ಚರ್ಗಳು ಮಾಡಿದ್ರು, ಸುಮಾರು ಪಿಕ್ಚರ್ಗಳು ಮಾಡಿದ್ರು. ಕಳ್ಳಾಪುಳ ನಾನು ಆಗ್ಲೇ ಹೇಳಿದ್ನಲ್ಲ, ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳಿ ಚಕ್ಕಂತ ಯಾವ ಪಿಕ್ಚರ್ ಮಾಡಿದೆಲ್ಲ ಚೆನ್ನಾಗಿ ಬಂತು. ಮಾಡ್ತಾರೆ ಹೇಗಪ್ಪ ಆಗ್ತಿತ್ತು ಅಂತ ಹೇಳಿದ್ರು. ಅವ್ರಿಬ್ಬರು ವೇವ್ ಲೆಂತ್ ಯಾವುದು ಮ್ಯಾಚ್ ಆಗ್ತಿರುತ್ತೆ ಅಂದ್ರೆ, ಇವರು ತಮಿಳ್ನಾಡಲ್ಲಿ ಇರ್ತಾರೆ, ಚೆನ್ನೈಲಿ ಇರ್ತಿದ್ರು. ಯಾವ್ದೊಂದು ಪಿಕ್ಚರ್ ನೋಡ್ತಾರೆ, ಪಿಕ್ಚರ್ ನೋಡಿದ ತಕ್ಷಣ ಅದು ಇಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಫೋನ್ ಮಾಡ್ತಾರಂತೆ, ಕೊಡೋ ಮಗು ಒಂದು ಪಿಕ್ಚರ್ ನೋಡಿದೀನಿ ಅಂದ್ರೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಪಿಕ್ಚರ್ ರೆಡಿ ಮಾಡ್ಕೊಂಡು ಬರ್ತಾರೆ. ಈಗ ರೆಡಿ ಇರ್ತಾರಲ್ಲಿ ಪಟ್ ಅಂತ ಹೋದಲ್ಲಿ ಒಂದು ಸಿನಿಮಾ ಆಗ್ತಿತ್ತು. ಅದನ್ನ ಒಂದು ಹೇಳಿದ್ನಾಗಿ ತಿಂಗ್ಳಾನ್ಗಟ್ಟಲೆ ನಡೀತಾ ಇದ್ದು, ವರ್ಷಾನ್ಗಟ್ಟಲೆ ನಡೀತಾ ಪಿಕ್ಚರ್ನ ತಿಂಗ್ಳಾನ್ಗಟ್ಟಲೆ ಮಾಡ್ಬೋದು. ಎಷ್ಟು ಫಾಸ್ಟ್ ಟ್ರ್ಯಾಕ್ ಪಿಕ್ಚರ್ ಮಾಡ್ಬೋದು ಅನ್ನೋದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗ ತೋರಿಸ್ಕೊಟ್ರು ದ್ವಾರಕೀಶ್ ಅಂತ ಹೇಳಿದ್ರು. ತಪ್ಪಾಗ್ಲದು, ದ್ವಾರಕೀಶ್ ಬಂದವರ ಚಪ್ಪಾಳೆ ಬಂದು. ಅದಕ್ಕಿಂತ ಮುಂಚೆ ದ್ವಾರಕೀಶ್ ಅಂತಂದ್ರೆ ಕನ್ನಡ ಚಿತ್ರರಂಗ ಅಂತಂದ್ರೆ ಬರೀ ಈ ತಮಿಳ್ನಾಡಲ್ಲಿ ಕೆಲವೊಂದು ಸ್ಟುಡಿಯೋಸ್, ಅಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ತಮಿಳ್ನಾಡಲ್ಲಿ ಇರುವಂತಹ ಸ್ಟುಡಿಯೋಸ್ಗಳಲ್ಲಿ ಬೆಳಗ್ಗೆ ಹೊತ್ತು ತೆಲುಗು ಮತ್ತೆ ತಮಿಳು ಚಿತ್ರರಂಗ ಕೊಡ್ತಿದ್ರು, ರಾತ್ರಿ ಹೊತ್ತು ಮಾತ್ರ ಕರ್ನಾಟಕದವರು ಕನ್ನಡಿಗರು ಕೊಡ್ತಾ ಇದ್ರು. ಇದರಿಂದ ಸಿಡಿದೆದ್ದು ನಾವಿಲ್ಲಿ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಮಾಡಿದ್ರು. ಅದಾದ್ಮೇಲೆ ನಮ್ಮ ಬಾಲಣ್ಣನವರು ಅವರು ಅಭಿಮಾನ್ ಸ್ಟುಡಿಯೋ ಮಾಡಿದ್ರು. ಅದ್ರ ಕಡೆ ಇನ್ನೊಂದ್ಸತಿ ಯಾವಾಗ ಹೇಳ್ತೀನಿ. ಆ ಥರ ಮಾಡ್ತಾ ಇರ್ಬೇಕಿದ್ರೆ ಯಾತಕ್ಕೆ ಬರೀ ಇಲ್ಲಿ ಅಂದ್ರೆ ಮೈಸೂರಲ್ಲಿ ಅವಾಗ ಕನ್ನಡ ಚಿತ್ರರಂಗ ನೋಡಿ 75 ವರ್ಷದಲ್ಲಿ ನೋಡಿ ಕನ್ನಡ ಚಿತ್ರ ಆಗ್ತಿದ್ರೆ ಒಂದು ಇಲ್ಲಿ ಇದು ತೋರಿಸೋರು, KRS ತೋರಿಸೋರು, ಇಲ್ಲ ಅಂತ ಊಟಿ ತೋರಿಸೋರು, ಇಲ್ಲ ಮಂಗಳೂರು, ಇದು ಮದ್ರಾಸು. ಸೊ ಇಷ್ಟರಲ್ಲೇ ಅದು ಯಾವ್ದೊಂದು ಸ್ಟುಡಿಯೋಗಳಲ್ಲಿ ಇದ್ದನ್ನ ಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗ 1976ನೇ ಇಸ್ವಿಲಿ ಧೈರ್ಯ ಮಾಡಿ ಕನ್ನಡ ಚಿತ್ರರಂಗನ ತಗೊಂಡೋಗಿ ವಿದೇಶದಲ್ಲೂ ಚಿತ್ರ ಮಾಡ್ಕೊಂಡು ಬರ್ಬೋದು ಅಂತೇಳಿ ಸಿಂಗಾಪುರದಲ್ಲಿ ರಾಜಾ ಪುಳ್ಳ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅದು ಅಲ್ಲಿ ಆವಾಗಲಿಂದ ಈಗೆಲ್ಲರೂ ಗೊತ್ತಿದೆ, ಈಗ ಎಲ್ಲಾ ಕಡೆ ಇದೆ, ವೀಸಾ ಈಸಿ ತಗೊಳ್ಳೋದು, ಎಲ್ಲಾರು ಕರ್ಕೊಂಡು ಹೋಗೋದು ಈಸಿ, ಅದು ಡಾಲರ್ ಕನ್ವರ್ಷನ್ಸ್ ಎಲ್ಲ ಈಸಿ. ಅವತ್ತು ದಿವಸ ತುಂಬಾ ಕಷ್ಟ. ಇಷ್ಟೆಲ್ಲಾ ಕಷ್ಟಗಳ ನಡುವೆನು ಕರ್ಕೊಂಡೋಗಿ ಕನ್ನಡದ ಪ್ರಪ್ರಥಮ ವಿದೇಶದಲ್ಲಿ ಚಿತ್ರೀಕರಣವಾದ ಕನ್ನಡದ ಪ್ರಪ್ರಥಮ ಚಲನಚಿತ್ರ ಅಂದ್ರೆ ಅದು ಸಿಂಗಾಪುರದಲ್ಲಿ ರಾಜಾ ಪುಳ್ಳ. ಅದರಲ್ಲಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರು ಅಭೂತಪೂರ್ವವಾದ ಒಂದು ಕಥೆ ಮಾಡಿದ್ರು. ಅದರಲ್ಲೂ ಹೋಗ್ತಾನೆ ಇದು ಏನಿದೆ ಏನು ಕ್ವಾಂಚಿ ಪಾಂಚಿ ಲೈ ಲೈ ಕುಳ್ಳನ ರಾಜಪ್ಪ. ಅದ್ರಲ್ಲಿ ಏನ್ ಹೇಳಿದ್ರೆ ಕನ್ನಡ ನಾಡಲ್ಲೇ ನಾನು ಇರುವೆ ಅಂತ ಹೇಳ್ತಾರೆ. ಎಲ್ಲೇ ಇರ್ಬೇಕಂದ್ರೆ ಅಂದ್ರೆ ಯಾವಾಗ್ಲೂ ಕನ್ನಡ ನಾನು ಬಿಡ್ಲಿಲ್ಲ. ಸೊ ಹಾಗಾಗಿ ಕನ್ನಡ ಚಲನಚಿತ್ರನ ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಪ್ರಥಮವಾಗಿ ಶೂಟಿಂಗ್ ಮಾಡಿದಂತ ಚಿತ್ರ. ಅದಾದ್ಮೇಲೆ ಅವ್ರಿಗೆ ಏನಂತಂದ್ರೆ ಇಷ್ಟಲ್ಲದೇ ಒಂದು ಸತಿ ಯಾವ ಕಾನ್ಫಿಡೆನ್ಸ್ ಬರುತ್ತೆ ಮನುಷ್ಯನಿಗೆ, ಒಂದ್ಸತಿ ಕಾನ್ಫಿಡೆನ್ಸ್ ಬಂದ್ಮೇಲೆ ಜೊತೆಗೆ ಅಂದ್ರೆ ಸಣ್ಣ ಪುಟಗಳಲ್ಲಿ ಪೋಷಕ ಪಾಠ ಮಾಡ್ತಾ ಇದ್ರು ಅಥವಾ ಇದನ್ನ ಮಾಡ್ತಾ ಇದ್ರು, ಹಾಸ್ಯ ನಟ ಮಾಡ್ತಾ ಇದ್ರೆ ಸ್ವತಃ ತಾನೇನೆ ದ್ವಾರಕೀಶ್ ಅವ್ರು ಏನ್ ಮಾಡ್ತಾ ಇದ್ರೆ ಸಣ್ಣದಾದ ಅದು ಹಾಸ್ಯದಲ್ಲೇ ಅದನ್ನ ತಾವೇ ಹೀರೋ ಆಗಿರುವಂತದ್ದು. ಮಂಜುಳಾ ಮತ್ತೆ ಆರ್ತಿ ಜೊತೆ ಅವರು ಸುಮಾರು ಚಿತ್ರಗಳನ್ನ ಮಾಡ್ತಾರೆ. ಇದು ಮಂಕುತಿಮ್ಮ ಮಾಡ್ತಾರೆ, ಪೆದ್ದಾಗಿದ್ದ ಮಾಡ್ತಾರೆ, ಅದೃಷ್ಟವಂತ ಅಂತ ಮಾಡ್ತಾರೆ. ಹೇಳದ್ನಲ್ಲ 80ನೇ ದಶಕದವ್ರಿಗೆ 88 ಅದೃಷ್ಟ ಅವ್ರ ಕೈಲಿತ್ತು ಅಂತ ಅವ್ರು ಮುಟ್ಟಿದ್ದೆಲ್ಲ ಚೀನ. ಆದ್ರೆ
ಮನುಷ್ಯನ ಗುಣ ಏನಪ್ಪಾ ಅಂತ ಹೇಳಿದ್ರೆ ಒಂದಾದ್ಮೇಲೆ ಮನುಷ್ಯ ಯಾವಾಗಲೂ ತುಂಬಾ ಚೆನ್ನಾಗಿ ಎಲ್ಲ ಇರ್ತಾರೆ ಅಂತಂದ್ರೆ ಯಾವಾಗ ಅವನಿಗೆ ಈಗೋ ಅಹಂ ಬರುತ್ತಲ್ವ. ಈಗ ನಾವೆಲ್ಲ ಮಾಡ್ತೀವಿ, ಈ ಕಾರ್ಯಕ್ರಮ ಆಗ್ಬೇಕಿದ್ರೆ ಅದಕ್ಕೆ ಎಲ್ಲರೂ ಸಹ ಸಹಕಾರ. ಇದು ಕೇವಲ ಕೇಶಮೂರ್ತಿಗಳೊಬ್ಬರಿಂದಾಗಲ್ಲ, ಅಥವಾ ಕೇವಲ ಇಲ್ಲಿ ನಮ್ಮ ವಿಜಯ ಭಟ್ಪುರದಿಂದಾಗಲ್ಲ, ಅಥವಾ ಕೇವಲ ಇಲ್ಲಿ ಬಂದಿರೋರೆಲ್ಲ, ಎಲ್ಲರೂ ಇರಬೇಕು. ಎಲ್ಲರೂ ಇದ್ದಾರೆ. ನನ್ನೊಬ್ಬರಿಂದ ಆಗತ್ತೆ ಅಂತಂದ್ರೆ ನೀನೊಬ್ಬನೇ ಮಾಡ್ಕೊಂತ ಹೇಳ್ತಾರೆ. ಇದೇ ರೀತಿಯಾದ ದಾಖಲಾಟಗಳು ಕನ್ನಡ ಚಿತ್ರರಂಗದಲ್ಲಿ ಈ ತರ 2 ನೋಡಿದೀವಿ ಜೋಡಿ. ಮೊದಲಿರುವಂತಹ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್, ಇನ್ನೊಂದು ಜೋಡಿ ಹಂಸರೇಖಾ ಮತ್ತೆ ರವಿಚಂದ್ರನ್. ಇಬ್ಬರು ಕನ್ನಡ ಚಲನಚಿತ್ರರಂಗ ತುಂಬಾ ತಾಕತ್ತು ಎತ್ಕೊಳ್ಳೋದು. ಆದ್ರೆ ಅಷ್ಟೇ ಡೌನ್ ಫಾಲ್ ಆಗಿದೆ ಅಂದ್ರೆ ಅವರಿಬ್ಬರ ನಡುವೆ ಒಂದು ಅಹಂ. ನನ್ನಿಂದ ವಿಷ್ಣುವರ್ಧನ ಬೆಳೆದ, ನನ್ನಿಂದ ನಾನ್ ವಿಷ್ಣುವರ್ಧನ ತಗೊಂಡ್ ಮುಂದೆ ನಾನ್ ಮಾಡ್ದೆ ಅಂತ ಹೇಳ್ತಾರೆ. ಸಹಜವಾಗಿ ವಿಷ್ಣುವರ್ಧನ್ ಮುಂದೆ ಅನ್ಸುತ್ತೆ, ನೀನಿಲ್ಲ, ನೀನು ನನ್ನನ್ನ ಎನ್ಕ್ಯಾಶ್ ಮಾಡ್ಕೊಂಡೆ, ನಾನ್ ಮಾಡಿದ್ದಿಂದ ಆಗ್ತಿದ್ದ. ಅವರಿಬ್ರು ಮತ್ತೆ ಕ್ಲಾಶ್ ಆಗುತ್ತೆ. ಕ್ಲಾಶ್ ಆದಾಗ ಬಿಟ್ಟು ಹೋಗುತ್ತೆ. ಅದು ಕೇವಲ ವೈಯಕ್ತಿಕ ಜಗಳ ಆಗಲಿಲ್ಲ, ಅಲ್ಲಿಂದ ನಷ್ಟ ಆಗಿದ್ರೆ ಅವ್ರಿಬ್ರು ವೈಯಕ್ತಿಕ ನಷ್ಟ ಆಗಿಲ್ಲ, ಅದು ಇಡೀ ಕನ್ನಡ ಚಲನಚಿತ್ರರಂಗಕ್ಕೆ ನಷ್ಟ ಆಯ್ತು. ಹಾಗಾಗಿ ಸುಮಾರು ಒಳ್ಳೆ ಪಿಕ್ಚರ್ಗಳು ಏನ್ ಬರ್ತಾ ಇತ್ತು ಅದೆಲ್ಲ ಬಂದಾಯ್ತು. ಹಾಗೆ ದ್ವಾರಕೀಶ್ ಬಂದಿತ್ತು, ನಾನು ನಿರ್ಮಾಪಕ, ನಾನು ಏನ್ ಬೇಕಿದ್ರು ಮಾಡ್ಬೋದು ಅಂತ, ದುಡ್ಡಿದೆ ಅಂತ ಹೇಳಿ ಸುಮಾರು ಜನರನ್ನ ಅವರು ನೋಡ್ಕೊಂಡು ಬರ್ತಿದ್ರು. ಅಂತದ್ರಲ್ಲಿ ಹರ್ಷವರ್ಧನ್, ವಿಷ್ಣುವರ್ಧನ್ಗೆ ಒಂದು ಪ್ಯಾರಲಲ್ ಆಗಿ ಒಬ್ಬನ ಕರ್ಕೊಂಡ್ ಬರ್ಬೇಕು ಅಂತ ಹರ್ಷವರ್ಧನ್ ಒಬ್ಬನ ಕರ್ಕೊಂಡ್ಬಂದ್ರು. ಆದ್ರೆ ಅವರು ಆಗ್ಲಿಲ್ಲ. ಶ್ರುತಿ ಇವನ್ನ ಕರ್ಕೊಂಡ್ಬಂದ್ರು, ಸುನೀಲ್ನ ಕರ್ಕೊಂಡ್ಬಂದ್ರು, ಅವನ್ನ ತಗೊಂಡ್ರು, ಆಗ್ಲಿಲ್ಲ. ಇಷ್ಟರ ಮಧ್ಯೆ ಯಾವ್ದು ಆಗಿದ್ರೆ 2-3 ಪಿಕ್ಚರ್. ಅದರಲ್ಲಿ 1986ನೇ ಇಸ್ವಿಲಿ ಒಂದು 86 ಡಾನ್ಸ್ ರಾಜ ಡ್ಯಾನ್ಸ್ ಕರ್ಕೊಂಡ್ಬಂದು ವಿನೋದ್ ರಾಜ್ನ ಕರ್ಕೊಂಡ್ಬಂದು, ಅದು ಯಾರೇ ಕರ್ಕೊಂಡ್ಬಂದ್ರು 1-2 ಪಿಕ್ಚರ್ಗಳು 3 ಪಿಕ್ಚರ್ಗಳು ಮುಂಚೆ ಹೊತ್ತು ಯಾರು ವಿಷ್ಣುವರ್ಧನ್ ಸಮಾನ. ಆದ್ರೆ ಈಗಾಗಲೇ ಹೇಳಿದೆ, ಹಲವಾರು ಪ್ರಥಮಗಳಿಗೆ ನಾಂದಿ ಆಗಿದೆ ಅಂತಂದ್ರೆ, ಮತ್ತೆ ಅವರು ಬೇರೆಯವರದ್ದು ಏನೋ ಅವ್ರದ್ದು ತುಂಬಾ ಅವರಲ್ಲಿ ಏನಿದೆ ಅದನ್ನ ಚೆಕ್ ಅಂತ ಅದನ್ನ ಕ್ಲಿಕ್ ಮಾಡ್ಕೊಂಡು ಅದನ್ನ ತಗೊಂಡು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಆ ತರ ಎನ್ಕ್ಯಾಶ್ ಅಲ್ಲಿ ಒಂದು ಡಾನ್ಸ್ ರಾಜ ಡ್ಯಾನ್ಸ್ ಇರ್ತಾನೆ, ವಿನೋದ್ ರಾಜ್. ನಾವು ಅಲ್ಲಿವರೆಗೂ ಬ್ರೇಕ್ ಡ್ಯಾನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಹಿಂಗೆ ನಮ್ಮ ರಾಜ್ಕುಮಾರ್ ಅವರು ಸುಮ್ಮನೆ ಹಿಂಗಂದ್ರೇನೆ ಅದಂತೆ ಒಂದು ಖುಷಿ, ಹಿಂಗಂದ್ರೆ ಖುಷಿ ಅಂತ ಹೇಳ್ಕೊಂಡಾಗ ನಿಜವಾದ ಕನ್ನಡದಲ್ಲೂ ಡಾನ್ಸ್ ಅಲ್ಲ. ನಾವೆಲ್ಲೋ ಸ್ವಲ್ಪ ಇವರು ಅಂಬರೀಷ್ ಸೊಟ್ಗಾರ ಹಾಕೊಂಡು ನೋಡಿದ್ರೆ ಅದೇ ಒಂದು ಡ್ಯಾನ್ಸ್ ಅಂತ ಇದ್ವಿ, ಅಥವಾ ಶಂಕರ್ನಾಗ್ ಒಂಚೂರು ಅವ್ರು ಹಿಂಗೆ ಅಂದ ತಕ್ಷಣ ಕರಾಟೆ ಹಿಂಗಂತ ಅವ್ರ ಡಾನ್ಸ್ ಕರಾಟೆ ಯಾವ್ದು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಚೆನ್ನಾಗಿರುವಂತ ಡಾನ್ಸ್ ನೋಡಿದ್ವಿ ಅಂತಂದ್ರೆ ಬ್ರೇಕ್ ಡ್ಯಾನ್ಸ್ ನೋಡಿದ್ವಿ, ಅದು ವಿನೋದ್ ರಾಜ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ವಿನೋದ್ ರಾಜ್ ನೋಡ್ಬಿಟ್ಟು ಎಷ್ಟು ಜನಕ್ಕೆ ಗೊತ್ತಿದೆ, ಯಾರಿಗಾದ್ರೂ ಗೊತ್ತಾ ಡಾನ್ಸ್ ರಾಜ ಡಾನ್ಸ್ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಅಂತ ಯಾರಾದ್ರೂ ಗೊತ್ತಾ? ಸಾಕ್ಸ್ ರಾಜ ಅಂತ ಮ್ಯೂಸಿಕ್. ಆ ಸಾಕ್ಸ್ ರಾಜ ಅವ್ರು ಒಳ್ಳೆ ಸ್ಯಾಕ್ಸಫೋನ್ ಮಾಡ್ತಾರೆ, ಸಾಕ್ಸ್ ರಾಜ. ಆದ್ರೆ ಆ ಸಾಕ್ಸ್ ರಾಜ ಹಿಂದಿಗಡೆ ಇರೋರು ದಿಲೀಪ್ ಅನ್ನೋಬ್ಬ ಒಂದು ಚಿಕ್ಕ ಹುಡುಗ, ಆಗಿನ್ನೂ 86 ಇನ್ನೂ ಅವ್ನು 18-20 ವರ್ಷದ ಹುಡುಗ. ಆ ಹುಡುಗನೇ ಇಡೀ ಪೂರ್ತಿ ಸ್ಯಾಕ್ಸ್ ರಾಜ ನಿಜವಾದ ಪಿಕ್ಚರ್ ಅಲ್ಲಿ ಇದ್ದಾದ್ರೂ ಅದು ಹಿಂದಿಗಡೆ ಕೆಲಸ ಮಾಡಿದಂತ ದಿಲೀಪ್. ಶೇಖರ್ ಅವ್ರ ಮಗ, ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಶೇಖರ್ ಅವ್ರ ಮಗ. ದಿಲೀಪ್ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಮುಂದೆ ಆತ ತನ್ನ ಧರ್ಮನ ಬದಲಾಯಿಸ್ಕೊಳ್ತಾನೆ. ಆತ AR ರೆಹಮಾನ್ ಆಗ್ತಾನೆ. ಆ AR ರೆಹಮಾನ್ಗೆ ಒಂದು ದೊಡ್ಡ ಇದು ಕೊಟ್ಟವ್ರು, ಬ್ರೇಕ್ ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ದ್ವಾರಕೀಶ್. ದ್ವಾರಕೀಶ್ ಅವ್ರು ಹೇಳ್ತಾರೆ, ಆ ಡ್ಯಾನ್ಸ್ ಅಲ್ಲಿ ನೋಡ್ತಾ ಇದ್ದಾರೆ, ಅವ್ರು ಹೇಳ್ತಾರೆ, ಮಗು ನೀನ್ ತುಂಬಾ ಚೆನ್ನಾಗಿ ನೋಡ್ತಾ ಇದೆ ಕಣೋ, ಮುಂದೆ ನಿನ್ ಚಿತ್ರದಲ್ಲಿ ನಾನು ಚಿತ್ರ ಮಾಡ್ತೀನಿ, ಅದಕ್ಕೆ ನೀನೇ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಅಲ್ಲ ಆಗಿಲ್ಲ, ಅದು ಮಣಿರತ್ನ ಅವ್ರನ್ನ ಹೃದಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತಿಗೂ ನೀವು ಇವನ್ನ ಕೇಳಿ AR ರೆಹಮಾನ್ ಹೋಗಿ ಅಂದ್ರೆ ನಾನು AR ರೆಹಮಾನ್ ಇಷ್ಟಪಡಲ್ಲ, ದಿಲೀಪ್ ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ದಿಲೀಪ್ ಇರ್ಬೇಕಿದ್ರೆ ಅವರಿಗೆ ಒಂದು ಬ್ರೇಕ್ ಕೊಟ್ಟಿದ್ದು, ಅಂದ್ರೆ ಅವರಿಗೆ ನಿನ್ನಲ್ಲಿದೆ ಒಂದು ಛಲ ಇದೆ ಛಲ ಇದೆ ಅಂತ ತಗೊಂಡು ಹೋಗಿದ್ದು ದ್ವಾರಕೀಶ್. ಹಾಗಾಗಿ ದ್ವಾರಕೀಶ್ ಬೆಳೆಸಿದಂತ ಎಷ್ಟು ಜನ, ಶ್ರುತಿ ಅಂತೂ ಗಿರಿಜಾ ಅಂತ ಇತ್ತು, ಆಕೆ ಬರೀ ಶಿವರಾಜ್ ಕುಮಾರ್ ತಂಗಿ ಪಾತ್ರಗಳು ಮಾಡ್ತಾ ಇತ್ತು. ಅವಳನ್ನ ಕರ್ಕೊಂಡ್ಬಂದ್ರಲ್ಲಿ ಶ್ರುತಿ ಅಂತ ಪಿಕ್ಚರ್ ಮಾಡಿಸಿದ್ರು, ಮತ್ತೆ ಇನ್ನೊಂದ್ 2-3 ಪಿಕ್ಚರ್ಗಳು ಮಾಡಿದ್ರು. ಸೊ ಅದಾದ್ಮೇಲೆ ತುಂಬಾ ಚೆನ್ನಾಗಿತ್ತು. ಇದ್ರ ಮಧ್ಯ ನಾವೆಲ್ಲ ಇವಾಗ ಹೇಳ್ತೀವಿ ಅದು ಎದುರು ಫಿಲಮ್ ಅಂತ, ಇವಾಗ ಏನೇ ಮಾಡಿದ್ರು ಪ್ಯಾನ್ ಇಂಡಿಯಾ ಫಿಲಮ್ ಅಂತೀವಿ, ಪ್ಯಾನ್ ಇಂಡಿಯಾ ಫಿಲಮ್ ಅಂತ ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಿಂದ ಪ್ಯಾನ್ ಇಂಡಿಯಾ ಫಿಲಮ್ ಮಾಡಿದ್ದು ದ್ವಾರಕೀಶ್ ಅಂತ ಹೇಳಿದ್ರೆ ಯಾವ್ದಾದ್ರು ಗೊತ್ತಿದ್ಯಾ? ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಮಾಡಿದ್ರು. ಆಫ್ರಿಕಾದಲ್ಲಿ ಶೀಲಾ ಅದು ಬರೀ ಕನ್ನಡದಲ್ಲಿ ತೆಗಲಿಲ್ಲ, ಕನ್ನಡ, ಹಿಂದಿ ತೆಗೆದು 3 ಭಾಷೆಯಲ್ಲಿ ತೆಗೆದು ಚರಣರಾಜ್ನ ಹಾಕೊಂಡು ಮಾಡಿದ್ರು. ಅದು ಆದ್ರೆ ಆಫ್ರಿಕಾದಲ್ಲೇ ಹೋಗಿ ತೆಗೆದ್ರು. ದುರದೃಷ್ಟವಲ್ಲ, ಹೇಳದ್ನಲ್ಲ, ಯಾವಾಗ ನನ್ನ ತಲೆ ನನ್ನ ಭುಜದ ಮೇಲೆ ಇರೋದಿಲ್ಲ ಅವಾಗ ಯಾವ್ದು ನಡೆಯೋದಿಲ್ಲ. ಹಾಗಾಗಿ ಅಲ್ಲಿಂದ ಮಾಡಿದ್ದೆಲ್ಲ ಲಾಸ್ ಆಗ್ತಾ ಬಂತು, ಗುಂಡಾಗ್ಬಿಟ್ಟಿತ್ತು. ಏನು ಆಸ್ತಿಗಳು ಮಾಡಿದ್ರು ಎಲ್ಲ ಒಂದು ಕಳ್ಕೊಳ್ತಾ ಬಂದು, ಅವರ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ತಿರ್ಗಾ ಅವರೇನು ಇಷ್ಟು ಹೊತ್ತು ರಾಯರು ಬಂದರು, ಮಾವನಲ್ಲಿಗೆ ಅಂತ ಪಿಕ್ಚರ್ ಮಾಡಿದ್ರು. ಆದ್ರೆ ಒಡೆದ ಕನ್ನಡಿ ಎಷ್ಟೇ ನೀವು ಏನು ಅಂಟಿಸಿದ್ರು, ಏನೇ ಕುಡಿಸಿದ್ರು ಅದ್ರಲ್ಲಿ ಏನಿರುತ್ತೆ ಒಂದು ಬಿರುಕು ಕಾಣಿಸ್ತಾನೆ ಇರುತ್ತೆ. ಹಾಗಾಗಿ ಮುಂಚಿನ ಥರದ ಏನಿತ್ತಲ್ಲ
ಅದು ಕಳ್ಳಾಕುಳ್ಳ ಜೋಡಿ ಅಷ್ಟು ಬರಲಿಲ್ಲ. ಅದು ಒಂದೆರಡು ಮೂರು ಪಿಕ್ಚರ್ ಮಾಡಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಎಲ್ಲ ಸಕ್ಸಸ್ ಆದ್ಮೇಲೆ ದ್ವಾರಕೀಶ್ ಎಲ್ಲ ಹೊಟ್ಟೋಯ್ತಪ್ಪ, ಇದೆಲ್ಲ ಆಗೋಯ್ತು ಅಂತ ಹೇಳ್ಬೇಕಿದ್ರೆ ಅವ್ರನ್ನ ಅವ್ರನ್ನ ಒಂದು ಮೇಲೆ ತೆಗೆದುಕೊಂಡ್ರೆ ಒಂದು ಮಲಯಾಳಂ ಚಿತ್ರ ಮಣಿಚಿತ್ರಂ ತಾಳಂಗಲ್ ಅಂತ ಒಂದು ಮಲಯಾಳಂ ಚಿತ್ರ ಆಯಿತು. ಸುಮಾರಾಗೋದು ಶೋಭನಾ ಮಾಡಿದ ಸುಮಾರಾಗೋದು ಚಿತ್ರ ಆಯಿತು. ಅದನ್ನ ಪಿ ವಾಸು ಅಂತ ತಮಿಳ್ ನಿರ್ದೇಶಕ, ವಿಷ್ಣುವರ್ಧನ್ ಮತ್ತೆ ನಮ್ಮ ಸೌಂದರ್ಯ ಇಷ್ಟೆಲ್ಲ ಹಾಕೊಂಡು ರಮೇಶ್ ಅವ್ರನ್ನ ಹಾಕೊಂಡು ಆಪ್ತ ಮಿತ್ರ ಒಂದು ಪಿಕ್ಚರ್ ಮಾಡಿದ್ರು. ಆ ಇದರಲ್ಲಿ ಆಪ್ತ ಮಿತ್ರದಲ್ಲಿ ಖಂಡಿತವಾಗ್ಲೂ ಅಲ್ಲಿ ನಾವೇನು ವಿಷ್ಣುವರ್ಧನ್ ಅಂತ ಹೇಳ್ತಾರ, ಆಪ್ತ ಮಿತ್ರನಾಗೆ ನಿಂತ್ಕೊಳ್ತಾನೆ, ಕ್ಯಾಪ್ಟನ್ ಅಂತ ಬಂದು ನಿಂತ್ಕೊಳ್ತಾನೆ. ಇಡೀ ಚಿತ್ರನ ತನ್ನ ಭುಜದ ಮೇಲೆ ನಿಂತ್ಕೊಂಡು ತೆಗಿತಾನೆ. ಅದೇ ದ್ವಾರಕೀಶ್ ಒಂದು ಸಣ್ಣದಾಗಿ ಪಾತ್ರ ಮಾಡ್ತಾರೆ, ಅದರಲ್ಲೂ ಅವರು ಪಾತ್ರ ಮಾಡ್ತಾರೆ. ಮಾಡಿ ಆ ಚಿತ್ರ ಕರ್ನಾಟಕದ ಚಲನಚಿತ್ರದಲ್ಲಿ ಅಭೂತಪೂರ್ವ ಯಶಸ್ಸು ಮಾಡುತ್ತೆ. ಏನು ದ್ವಾರಕೀಶ್ ಎಲ್ಲ ಕಳ್ಕೊಂಡಿದ್ರಲ್ಲ ಅಷ್ಟು ಕಳ್ಕೊಂಡಿದ್ರೆ ಏನ್ ಮಾಡ್ತಾರೆ, ಮರಳ ವಾಪಸ್ ಕಳಿಸ್ತಾರೆ. ಮತ್ತೆ ದ್ವಾರಕೀಶ್ಗೆ ಒಂದು ತಿರ್ಗಾ ಹೇಳದ್ನಲ್ಲ, ಅದು ಆ ಮನುಷ್ಯಂದು ಈ ಇರ್ತಾರ ಸೈನ್ಯ ಇರ್ತಾರ, ಅದು ಯಾವಾಗಲೂ ಈಗ ಹೋಗ್ತಾರಲ್ಲ, ನೀವು ಹೋಗಿ ಮೇಲೋಗಿಗೆ ಪೀಕ್ ಹೋಗಿ ಬೇರೆ ಅದು ಅದಿರತ್ತಲ್ಲ ಆ ಬುದ್ಧಿ ಇರ್ತಾನೆ. ತಿರ್ಗಾ ಏನಂದ್ರೆ ನನ್ನಿಂದ ಆಯ್ತು ಅಂತ ಶುರು ಮಾಡ್ತಾರೆ. ಹಾಗಾಗಿ ಮತ್ತೆ ಅಲ್ಲಿಂದ ಅದಾದ್ಮೇಲೆ ಒಂದು ವಿಷ್ಣುವರ್ಧನ್ ಸತ್ಯದಲ್ಲಿ ಒಂದು ವಿಷ್ಣುವರ್ಧನ ಅಂತ ಒಂದು ಚಿತ್ರ ಮಾಡ್ತಾರೆ, ಸುದೀಪ್ನ ಹಾಕೊಂಡು, ಅದೊಂದು ಚೆನ್ನಾಗಿರುತ್ತೆ. ಅದಾದ್ಮೇಲೆ ಚೌಕ ಅಂತ ಒಂದು ಚಿತ್ರ ಮಾಡ್ತಾರೆ. ಆ ಚೌಕ ಬಂದು ಅವರ ವ್ಯಾಗರಣ 50ನೇ ಚಲನಚಿತ್ರ. ಆ 50ನೇ ಚಲನಚಿತ್ರದಲ್ಲಿ ಸುಧೀರ್ ಅವರ ಮಗನ ತರುಣನ್ನ ಹಾಕೊಂಡು ಎರಡನೇ ಅವನಿಗೆ ಡೈರೆಕ್ಟರ್ ಒಂದು 4 ಹೀರೋಗಳು ಮಾಡ್ತಾರೆ. ಅದರಲ್ಲಿ ನೀವೆಲ್ಲ ಗೊತ್ತಿರೋ ಪಾಯ್ ಲವ್ ಯು ತುಂಬಾ ಫೇಮಸ್ ಆಯಿತು. ಅದರ ದ್ವಾರಕೀಶ್ ಅವ್ರ ಮಗನೂ ಮಾಡ್ತಾರೆ. ಮತ್ತೆ ದ್ವಾರಕೀಶ್ ಮಕ್ಕಳನ್ನು ಒಂದು ಪಿಕ್ಚರ್ಗೆ ಕರ್ಕೊಂಡು ಮಾಡೋಕ್ಕೆ ಮಾಡ್ತಾರೆ. ಗಿನಿ ಮತ್ತೆ ಇದನ್ನ ಕರ್ಕೊಂಡು ಬರ್ತಾರೆ. ಅದು ಯಾವುದೂ ಆಗಲ್ಲ. ಕೊನೆಗೆ 50ನೇ ಚಲನಚಿತ್ರ ಎಲ್ಲ ಆದ್ಮೇಲೆ ಅಲ್ಲೊಂದು ಸ್ವಲ್ಪ ಅದು ಗಳಿಸುತ್ತೆ, ಚೌಕ ಗಳಿಸಿದ್ಮೇಲೆ ಅದನ್ನ ತಗೊಂಡೋಗಿ ಶಿವರಾಜ್ ಕುಮಾರ್ ಅವರು ಚಿತ್ರ ಮಾಡ್ತಾರೆ. ಶಿವರಾಜ್ ಕುಮಾರ್ ಚಿತ್ರ ಮಾಡಿದ್ಮೇಲೆ ಎಲ್ಲ ಇರೋ ಮನೆಗಳು ಎಲ್ಲನೂ ಕಾಣ್ತಾರೆ. ಸೊ ನಮ್ಗೆಲ್ಲರೂ ಗೊತ್ತಿದ್ರು, ಉತ್ಕೊಂಡನಿಗೆ ಗೊತ್ತಿದ್ರು ಅವರ ಮನೆಯ ರಿಷಬ್ ಶೆಟ್ಟಿ ಕಾಂತಾರ ಚಲನಚಿತ್ರದ ಡೈರೆಕ್ಟರ್ 90 ಕೋಟಿ ಕೊಟ್ಟು. ಇಷ್ಟರ ಮಧ್ಯ ದ್ವಾರಕೀಶ್ ಅವರಿಗೆ ಇದೆಲ್ಲ ಅವರ ಚಲನಚಿತ್ರದ ಬದುಕು ಬೀಳ್ತಾ ಈ ವೈಯಕ್ತಿಕ ಬದುಕು ಹೇಳಬೇಕು ಅಂತಂದರೆ ಅವರು ಸಂಬಂಧಿಕರಾದಂತಹ ಚಿತ್ರದುರ್ಗದ ಅವ್ರ ಸಂಬಂಧಿಕರಾದ ಅಂಬುಜಾ ಅನ್ನೋ ಮದುವೆ ಆಗ್ತಾರೆ. ಆಕೆ ದ್ವಾರಕೀಶ್ ಏನಾದ್ರು ಯಾವಾಗಲೂ ಹೇಳ್ತಾರಲ್ಲ, ಎವ್ರಿ ಸಕ್ಸಸ್ ಮ್ಯಾನ್ ವುಮನ್ ಸಕ್ಸಸ್ ಮ್ಯಾನ್ ಅಂತ. ಅಕ್ಷರಶಃ ಇಲ್ಲಿ ಎಲ್ಲಾ ಕಡೆನೂ ದ್ವಾರಕೀಶ್ ಹಿಂದೆ ಮಾಡಿದ್ರೆ ಅದು ಎಲ್ಲ ಹೆಂಡತಿ ಇರ್ತಾರೆ, ಉದ್ದಾದ 4 ಗಂಡು ಮಕ್ಕಳು ಇರ್ತಾರೆ. ಎಲ್ಲ ಅದು ನಮ್ಮೂರಿಗೆ ಅಂತಂದ್ರೆ ಮನೇಲಿ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಾಕಿದ್ರು ನಮಗೆ ಹೋಟೆಲ್ದು ಸ್ವಲ್ಪ ಜಾಸ್ತಿ. ಹಾಗಾಗಿ ತನ್ನ 55ನೇ ವರ್ಷದಲ್ಲಿ ಅವರು ಇನ್ನೊಬ್ರು ಶೈಲಜಾ ಅಂತ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಪರಿಚಯ ಆಗುತ್ತೆ, ಆಕೆ ಮದುವೆ ಆಗ್ತಾರೆ. ಆದರೆ ಇಲ್ಲಿ ಅಂದರೆ ಯೂಶಲ್ ಆಗಿ ಏನಂದರೆ ಹೆಂಡತಿರು ಮದುವೆ ಆಗಬೇಕಿದ್ರೆ ಅವ್ರಿಗೆ ಗಲಾಟೆ ಆಗುತ್ತೆ. ಅದು ಇವ್ರ ಮೇಲೆ ಎಲ್ಲರೂ ಹೇಳ್ಕೊಳ್ತಾರೆ. ಅವ್ರ ಕಾರಣಗಳೇನೋ ಹೇಳ್ತಾರೆ, ಅದೆಲ್ಲ ವೈಯಕ್ತಿಕ ಅವಶ್ಯಕತೆ ಇಲ್ಲ. ಅಲ್ಲಿ ಕಾರಣ ಹೇಳಿದಾಗ ಒಪ್ಕೊಳ್ತಾರೆ. ಒಪ್ಕೊಂಡು ಗಂಡ ಹೆಂಡತಿ ಮತ್ತೆ ಇಬ್ಬರು ಹೆಂಡತಿರ ಮುದ್ದಿನ ರಾಜ ಅಂತ ನಾವು ಹೇಳ್ತಾರೆ. ಸೊ ಹಾಗಾಗಿ ಅಲ್ಲೂ ಶೈಲಜಾ ಅಂತ ಇತ್ತೀಚೆಗೆ ಒಂದು 3 ವರ್ಷದ ಕೆಳಗಡೆ ಇವರು ಅಂಬುಜಾ ಅವರು ಹೋದ್ಮೇಲೆ ಸ್ವಲ್ಪ ದ್ವಾರಕೀಶ್ ಅವರಿಗೆ ಇದ್ದಂತೆ. ಆಮೇಲೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಸುಮಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ಕನಸುಗಳೆಲ್ಲ ಹಾಗೇನೆ ಅದು ಉಳ್ಕೊಡುತ್ತೆ. ಆದರೆ ಏನೇ ಕನಸುಗಳು ಉಳ್ಕೊಂಡು ಏನೇ ಮಾಡಿದ್ರು ಪ್ರತಿ ಸತಿ ಇನ್ನೊಂದೇನಂತಂದ್ರೆ ನಾವು 2 ವಿಷಯದಲ್ಲಿ ಯಾವಾಗಲೂ ನಾವು ಒಂದು ಸುಳ್ಳು ಕೇಳ್ತಾ ಇದ್ವಿ. ಒಂದು ಅಂದರೆ ಜಾನಕಿ ಅವ್ರು ಸತ್ತೋದು ಪ್ರತಿ ಸತಿ ಜಾನಕಿ ಅವ್ರು ಸತ್ತೋದು ಎಲ್ಲ ನಮ್ಮ ಇದ್ರು. ಅದೇ ರೀತಿ ಇನ್ನೊಂದು ದ್ವಾರಕೀಶ್ ಅವ್ರನ್ನ ಸುಮಾರು ಸರಿ ಸರ್ ಅಂತ ಅನಿಸ್ತು. ನಾನು ದ್ವಾರಕೀಶ್ ಸತ್ತೋದು ಅಂತೆಲ್ಲ ಬರೋದು ಪೇಪರಲ್ಲಿ. ಆಮೇಲೆ ಬಂದೇ ಇಲ್ಲ, ನಾನು ಕರ್ನಾಟಕದ ಕುಳ್ಳ, ನಾನು ಬರ್ತಿದ್ದೀನಿ ಅಂತ ಬಂದು ಹೇಳೋರು. ಆದರೆ ಅದು ಜಾತಸ್ಯ ಮರಣ ಮಾಡ್ತಾ ಇರ್ತಾರೆ. ಕಳೆದ 14ನೇ ತಾರೀಕು ಏಪ್ರಿಲ್ 22ನೇ ವರ್ಷದಲ್ಲಿ ವಯೋಸಾಧ್ಯತೆ ನಿಧನರಾಗ್ತಾರೆ. ಈ ಸತಿ ಅವಾಗ ನಾನು ಹೊರದಾಗ ಹೇಳಿದ್ದೆ, ನಾನೊಂದು ಕ್ಯಾಪ್ಷನ್ ಹಾಕಿದ್ದೆ, ದ್ವಾರಕೀಶ್ ಇನ್ನಿಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಬದುಕಿದ್ದೀನಿ ಅಂತ ಹೇಳಕ್ ಬರೋಕ್ಕೆ ಇವತ್ತು ಯಾರು ಇಲ್ಲ, ಖಂಡಿತವಾದ ದ್ವಾರಕೀಶ್ ಅಂತ. ಅದೇ ದ್ವಾರಕೀಶ್ ಇನ್ನಿಲ್ಲ ಅಂತ ಹೇಳಿದ್ರೆ ಅವರು ಜೀವಂತವಾಗಿಲ್ಲ ಅಷ್ಟೇ. ಆದ್ರೆ ಅವ್ರು ಮಾಡಿರೋ ಸಾಧನೆಗಳು, ಅವ್ರು ಮಾಡಿರೋ ಚಿತ್ರಗಳು, ಅವ್ರು ಮಾಡಿರುವಂಥ ಅವ್ರು ಹಾಕೊಟ್ಟಂಥ ಮೇಲ್ಪಂಕ್ತಿ ಇದೆಯಲ್ಲ, ಅದ್ರ ಮುಖಾಂತರ ಅಜರಾಮರವಾಗಿ ಕರ್ನಾಟಕ ಚಲನಚಿತ್ರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದ್ವಾರಕೀಶ್ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಯಾವಾಗಲೂ ಫಸ್ಟ್ ಇರ್ತಾರೆ, ಪ್ರಪ್ರಥಮ ಬಾರಿ ಮಾಡಿರೋರು ಪ್ರಪ್ರಥಮ. ಅದನ್ನ ನಾವು ಎರಡನೇವ್ರು ಏನ್ ಮಾಡ್ಬೋದು, ಎರಡನೇವ್ರು ಅಂತ ಹಾಕ್ತಾರೆ. ಇವಾಗ ನಾವು ಯಾರು ಚಂದ್ರಕ್ಕೆ ಹೋಗೋದು, ಚಂದ್ರ ಅಂದ್ರೆ ನಾವು ಇದಕ್ಕೆ ಹೇಳ್ತೀವಿ ಏನೋ ಇವರಿಗೆ ಇನ್ನು ಮತ್ತೆ ನೀಲಾಂಶ ಅಂತ ಹೇಳ್ತೀವಿ, ಅಥವಾ ಹಿಮಾಲಯ ಹತ್ತಿದವ್ರು ಯಾರು ಅಂತ ಹೇಳಿದ್ರೆ ನಾವು ಮೊದಲೇ ಹೇಳ್ತೀವಿ. ಸೊ ಆ ಥರ ಯಾವಾಗಲೂ ಕನ್ನಡ ಚಲನಚಿತ್ರದಲ್ಲಿ ಅನೇಕ ಪ್ರಪ್ರಥಮ ಬಾರಿಗೆ ಮಾಡದಂಥ ಜೀವಂತ ಆತ ಒಂದು ಚಲನಚಿತ್ರ ನಟ,
ನಿರ್ದೇಶಕ. ಇಷ್ಟು ಮಧ್ಯೆ ನೀ ಬರೆದ ಕಾದಂಬರಿ ಅಂತ ಒಂದು ಚಲನಚಿತ್ರ ನಿರ್ದೇಶನ ಮಾಡ್ತಾರೆ. ಅದಾದ್ಮೇಲೆ ಬರೀ ಕರ್ನಾಟಕದ ಮಾತ್ರ ಇಟ್ಕೊಳ್ತಾರೆ, ತಮಿಳು ಚಿತ್ರಗಳನ್ನು ಮಾಡ್ತಾರೆ. ಶ್ರೀಕಾಂತ್ ಒಳ್ಳೆಯ ಇದನ್ನ ಕೊಡ್ತಾರೆ, ಬ್ರೇಕ್ ಕೊಡ್ತಾರೆ. ಸೊ ಆ ತರ ಹೇಳಿದ್ನಲ್ಲ, ಸೊ ಆ ಮನುಷ್ಯ ಒಂದು ಟ್ರೂ ಅಂದ್ರೆ ಅಲ್ಲಿ ಎಲ್ಲಿ ಬಿಸ್ನೆಸ್ ಎಲ್ಲಿ ಹೇಗೆ ಬಿಸ್ನೆಸ್ ಮಾಡೋದನ್ನ ಗೊತ್ತಿತ್ತು ಚೆನ್ನಾಗಿ. ಆದ್ರೆ ಕೊಲೆಗೆ ಮತ್ತೆ ಎಲ್ಲರೂ ಏರಿದವನರಲ್ಲಿ ಏರುವನು, ವಾನನುಸರಣೆಗೆ ತೋರುವನು, ಏರಿದವ ಚಿಕ್ಕವನಿರಲೇಬೇಕು ಎಂಬ ಮಾತನ್ನು ಸಾರುವನು ಅಂತ ಇದೆ. ಆದ್ರೆ ಎತ್ತರಕ್ಕೆ ಇರೋದ್ಮೇಲೆ ಒಂದು ನಾವು ತಲೆ ಏನಾದ್ರು ಸರಿಯಾಗಿ ಇಟ್ಕೊಂಡಿದ್ರೆ ಏನಾಗತ್ತೆ, ಎತ್ತರಕ್ಕೆ ಹೇಗೆ ಇರ್ಬೋದು ಅನ್ನೋದಕ್ಕೆ ದ್ವಾರಕೀಶೆ ಕಾರಣ, ಅದು ದ್ವಾರಕೀಶೆ ಸಾಕ್ಷಿ ಆಗ್ತಾರೆ. ಅದೇ ರೀತಿ ಎಲ್ಲಿ ಎತ್ತರಕ್ಕೇರಿ ನನ್ನ ತಲೆನ ನಾನು ಸರಿಯಾಗಿ ಇಟ್ಕೊಂಡಿದ್ದೆ ಅಂತಂದ್ರೆ ಹೇಗೆ ಬೀಳ್ಬೋದು ಅನ್ನೋದು ದ್ವಾರಕೀಶೆ ಕಾರಣ. ಹಾಗಾಗಿ ಈ ರೀತಿಯಾದ ಹಲವಾರು ಅದ್ಭುತಗಳು ಮತ್ತೆ ಹಲವಾರು ಪ್ರಪ್ರಥಮಗಳಿಗೆ ಕಾರಣವಾದಂತ ದ್ವಾರಕೀಶನ ನಾವು ಆ ಚಂದ್ರಾತ್ಮಕವಾಗಿ ಕನ್ನಡ ಚಲನಚಿತ್ರ ಇರುವಾಗ ಏನು ಬೇರೆ ಬೇರೆ ನಟಗಳೆಲ್ಲ ನೋಡ್ಕೊಳ್ತಿಲ್ಲ, ಎಲ್ಲರ ಜೊತೆ ದ್ವಾರಕೀಶ ಅಜರಾಮರಾಗಿರ್ತಾರೆ. ತಪ್ಪಾಗಲಾರದು ಹೇಳಿ ನನ್ನ ಈ ಮಾತುಗಳನ್ನು ನಮಸ್ಕಾರ. ನನ್ನ ಮಾತುಗಳಲ್ಲ, ಇದು ದ್ವಾರಕೀಶ್ವರ ನುಡಿ ನಮನಗಳು. ಇದಕ್ಕಿಂತ ಹೆಚ್ಚಾಗಿ ದ್ವಾರಕೀಶ್ ಅವರಿಗೆ ನಾನು ಇದನ್ನು ಅರ್ಪಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಸಲ್ಲಿಸಿದಂಥ ಶ್ರೀಕಂಠ ಬಾಲಂಜಿ ಅವರಿಗೆ ಧನ್ಯವಾದಗಳು. ಅವರಿಗೆ ಮಹೇಶ್ ಅವರು ನೆನಪಿನ ಕಾರ್ಯಕ್ರಮ ಒಂದು ಹುದ್ದೆಗಳ ಒಂದು ವಿಷಯ ಹೇಳಿದ್ದು ಮರ್ತಿದ್ದೆ. ಏನಾಗ ಯಾವಾಗಲೂ ಏನಂದ್ರೆ ಈ ಸಿನಿಮಾದಲ್ಲಿ ಟ್ರೈಲರ್ ಬಿಡ್ತಾರೆ ಅಥವಾ ಒಂದು ಪೋಸ್ಟರ್ಸ್ ಬಿಡ್ತಾರೆ. ಪೋಸ್ಟರ್ಸ್ ಇರೋದು ಸಿನಿಮಾದಲ್ಲಿ ಇರೋದಿಲ್ಲ, ಅದೇ ತರ ಸಿನಿಮಾದಲ್ಲಿರೋದನ್ನ ಪೋಸ್ಟರ್ಸ್ ಅಲ್ಲಿ ಹಾಕಲ್ಲ. ಒಂಥರ ಕುತೂಹಲಕ್ಕೋಸ್ಕರ. ಮೊನ್ನೆ ಒಂದು ಕಾರ್ಯಕ್ರಮ ಇದ್ವಿ, ಆ ಕಾರ್ಯಕ್ರಮದಲ್ಲಿ ಸುಮ್ಮನೆ ಇದು ಕುತೂಹಲ ಕೆಲಸಕ್ಕೋಸ್ಕರ ಒಂದ್ 2 ಅಂಶಗಳನ್ನ ಹೇಳಿದ್ದೆ. ಅವಾಗ ಎಲ್ಲ ಹೇಳ್ಬಿಟ್ರು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದರಿಂದ ಇವಾಗ ನಾನು ಏನ್ಕೊಂಡ್ರೆ ಅಲ್ಲಿ ಹೇಳಿದೆ ಇಲ್ಲಿ ಹೇಳ್ಬಾರ್ದು, ಇದು ಹೊಸದಾಗಿರ್ಬೇಕು ಅಂತ. ಇದ್ರ ಮಧ್ಯೆ ಒಂದು ನಮ್ಮ ವಿಜಯ್ ಕುಮಾರ್ ಅವರು ಒಂದು ನೆನಪಿಸಿದ್ರು, ನಾನು ಹೇಳಲೇಬೇಕು. ಏನಂತ ಹೇಳಿದ್ರೆ, ನಾವು ಸಹಜವಾಗಿ ಅದು ಈ ಪ್ರಸ್ತುತ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಜಾತಿ ಮತ್ತೆ ಧರ್ಮಗಳನ್ನ ನಾವು ಒಂದೊಂದು ದೇಶ ನೋಡ್ತಾ ಇರ್ತೀವಿ. ಅಯ್ಯೋ ಅವನು ಇದು ಬರ್ತೀವಿ. ಅದ್ರ ನಿಜವಾದ ರೀತಿಯಲ್ಲಿ ಆ ಜಾತಿ ಧರ್ಮಗಳೆಲ್ಲ ಇರೋದಿಲ್ಲ. ಸೊ ಅದೆಲ್ಲರೂ ಒಂದೇ ರೀತಿ ಯಾವ ರೀತಿ ಇರ್ತಾರೆ, ಸಹೋದರತ್ವ ಇರುತ್ತೆ ಅನ್ನೋದಕ್ಕೆ ಈ ನಮ್ಮ ದ್ವಾರಕೀಶ್ ಅವರ ನಿಜ ಜೀವನದಲ್ಲಿ ಒಂದು ಘಟನೆ ಒಂದು ಹೇಳ್ಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಬೇಕು, ಜಾಫರ್ ಶರೀಫ್ ಅಂತ ನಮ್ಗೆ ಗೊತ್ತಿರ್ಬೋದು. ಜಾಫರ್ ಶರೀಫ್ ಅವರು 80ರ ದಶಕದಲ್ಲಿ ಅಥವಾ 70ರ ವರ್ಷದಲ್ಲಿ ಅವರು ಇಂದಿರಾ ಗಾಂಧಿ ಅವರ ನಿಜಲಿಂಗಪ್ಪ ಅವರ ಡ್ರೈವರ್ ಆಗಿರ್ತಾರೆ. ಮತ್ತೆ ಅಲ್ಲಿ ಒಂದು ಸಂಸ್ಥಾ ಕಾಂಗ್ರೆಸ್ ಅವರು ಮಾತಾಡ್ಕೊಳ್ತಾ ಅದನ್ನ ತಗೊಂಡೋಗಿ ಇಂದಿರಾ ಗಾಂಧಿ ಅವ್ರಿಗೆ ಹೇಳಿ, ಆಮೇಲೆ ಅದು ದೊಡ್ಡ ಕಥೆ ಅದು. ಇಂದಿರಾ ಗಾಂಧಿ ಅವ್ರಿಗೆ ಹೇಳಿ ಆಮೇಲೆ ಅಲ್ಲಿ ಸಂಸ್ಥಾ ಕಾಂಗ್ರೆಸ್ ಇಂದಾಗುತ್ತೆ, ಇಂದಿರಾ ಕಾಂಗ್ರೆಸ್ ಇಂದಾಗುತ್ತೆ. ಅವಾಗ ಇಂದಿರಾ ಅವರು ನೆಚ್ಕೊಂಡ್ತಾರೆ, ಅವ್ರನ್ನ ಇಟ್ಕೊಂಡು ಅದಾದ್ಮೇಲೆ ಅವರು ಸಂಸದರು ಆಗ್ತಾರೆ. ಇಲ್ಲಿಯ ಬೆಂಗಳೂರು ಉತ್ತರ ಸಂಸದರಾಗಿರ್ತಾರೆ, 3 ಸತಿ ಸಂಸದರಾಗಿರ್ತಾರೆ, ಮತ್ತೆ ಮಂತ್ರಿಗಳಾಗಿರ್ತಾರೆ, ಕೇಂದ್ರದ ರೈಲ್ವೆ ಮಂತ್ರಿಗಳು ಆಗಿರ್ತಾರೆ. ಸೊ ಅವರು ಮತ್ತೆ ದ್ವಾರಕೀಶ್ ಅವ್ರ ಒಂದು ಅವಿನಾಭಾವ ಸಂಬಂಧ ಆಯಿತು. ಏನಪ್ಪಾ ಅಂತ ಹೇಳಿದ್ರೆ, ದ್ವಾರಕೀಶ್ ಅವರ ಮೊದಲನೇ ಹೆಂಡತಿ ಅಂಬುಜಾ ಅಂತ ಅವ್ರು ಚಿತ್ರದುರ್ಗ ಮೂಲದವರು, ಇವರು ಮತ್ತೆ ಜಾಫರ್ ಶರೀಫ್ ಚಿತ್ರದುರ್ಗ ಮೂಲದವರು. ಒಂದ್ಸತಿ ದ್ವಾರಕೀಶ್ ಅವರಿಗೆ ವಿಪರೀತವಾದ ಹೃದಯ ಸಂಬಂಧಿತ ಕಾಯಿಲೆ ಆಗಿರುತ್ತೆ. ಹೃದಯ ಸಂಬಂಧಿತ ಕಾಯಿಲೆ ಅಂತ ಈಗಂದ್ರೆ ತುಂಬಾ ಕಡೆ ಇದೆ, ಎಲ್ಲ ಕಡೆ ಈಸಿಯಾಗಿ ಆಗ್ಬೋದು. ಬಟ್ ನಾ ಹೇಳ್ತಾ ಇರೋದಲ್ಲಿ 80ರ ದಶಕದಲ್ಲಿ ಅವಾಗ 70ರ ದಶಕದಲ್ಲಿ ಅಷ್ಟೊಂದು ಜನ ಇಲ್ಲದೆ ಇರ್ಬೇಕಾದ್ರೆ, ಅಷ್ಟೊಂದು ಸೌಲಭ್ಯಗಳು ಇಲ್ಲದೆ ಇರ್ಬೇಕಾದ್ರೆ ಅವ್ರನ್ನ ವಿದೇಶಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಇದಕ್ಕೆ ಯಾರಾದ್ರು ಸಾಂಸದರ ಅಥವಾ ಯಾವ ರಾಜಕಾರಣಿಗಳ ಹಿರಿಯ ಗಣ್ಯ ವ್ಯಕ್ತಿಗಳ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅಂತ ಸಮಯದಲ್ಲಿ ಯಾರಪ್ಪ ಅಂತ ಹೇಳಿದಾಗ ಥಟ್ ಅಂತ ಅಂಬುಜಾ ಅವರಿಗೆ ಜಾಫರ್ ಶರೀಫ್ ಅವರ ನೆನಪಾಗತ್ತೆ. ಜಾಫರ್ ಶರೀಫ್ ಅವ್ರ ಹೋಗಿ ಕೇಳ್ಕೊಂಡಾಗ ಜಾಫರ್ ಶರೀಫ್ ಹೋಗಿ ಅಂತಂದ್ರೆ ತನ್ನ ಸಹೋದರಿಯನ್ನ, ಅಂದ್ರೆ ಯಾವಾಗಲೂ ಅದಾದ್ಮೇಲೆ ಸುಮಾರು 2-3 ಕಾರ್ಯಕ್ರಮಗಳನ್ನ ಕೇಳಿರ್ಬೋದು. ವೀಕೆಂಡ್ ವಿತ್ ರಮೇಶ್ ಅಲ್ಲೂ ಅದನ್ನ ಜ್ಞಾಪಿಸ್ಕೊಂಡ್ರು. ಅಲ್ಲಿ ಏನಂತ ಹೇಳಿದ್ರೆ, ಜಾಫರ್ ಶರೀಫ್ ಅವರು ಸಹಾಯ ಮಾಡ್ತಾರೆ. ಜಾಫರ್ ಶರೀಫ್ ಅವರು ಸಹಾಯ ಮಾಡಿದ್ರಿಂದ ಅವರಿಗೆ ಅವಶ್ಯಕತೆ ಇದ್ದಂತಹ ಚಿಕಿತ್ಸೆ ದೊರೆಯುತ್ತೆ. ಚಿಕಿತ್ಸೆ ದೊರೆತ ಮೇಲೆ ಅವರು ಒಳ್ಳೆಯದಾಗ್ತಾರೆ. ಸೊ ಹಾಗಾಗಿ ಏನಂತಂದ್ರೆ, ನಾವು ಇಲ್ಲಿ ಕುಲವೆಂದು ಬೆಳೆದಾಡದಿರೋ ಅಂತ ಹೇಳ್ತಾರೆ. ಆ ತರ ನಾವು ಇಲ್ಲಿ ಬಡಾಡ್ಕೊಳ್ತೀವಿ, ಆದ್ರೆ ಮೇಲ್ಗಡೆ ಎಲ್ಲ ಒಂದೇ ಇರ್ತಾರೆ. ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಸಂಬಂಧಗಳಿರಲ್ಲ ಅನ್ನೋದಕ್ಕೆ ಒಂದು ಭಾವೈಕ್ಯತೆಗೆ ಒಂದು ಉತ್ತಮವಾದ ಉದಾಹರಣೆ. ಇದನ್ನು ನಾನು ಹೇಳಿರ್ಲಿಲ್ಲ, ಮೊನ್ನೆ ಒಂದು ಹೇಳಿದ್ದೆ, ಅದನ್ನ ಚಿಕ್ಕದಾಗಿ ಹೇಳಿದ್ದೆ. ಅದನ್ನ ಇವತ್ತು ವಿಜಯ್ ಕುಮಾರ್ ಅವರು ಜ್ಞಾಪಿಸಿದ್ರು. ಸೊ ಹಾಗಾಗಿ ಅವ್ರಿಗೂ ಸಹ ಧನ್ಯವಾದಗಳು. ಸೊ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿದಂತ ಪಂಚಾಮೃತ ಸಂಗೀತ ಎಲ್ಲ ಸಮಿತಿ ಸದಸ್ಯರುಗಳಿಗೆ ನನಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?